अपार स्वरूप मम लहरी विष्णु महेश विधिर विचंदा वरुणय मां सत्सिधलेश गणेश या कृपालु सर्वज्ञको यथाव्रत मुनिशान् तापोत उपासितै मोमैक्तित्याभान् वैदिः ध्यानै दिन जगत् मनभूतेर्वरिताम् लसै भुजग जगज्जीविलहै सोऽहम् आपे आप बोधचारी जाको सुकृति भजत राम निष्काम सोमेरो है आत्मान काकू करू प्रणाम सोमेरो है आत्मान काकू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾಧ್ಯಾಸ ಗೌರವರು ಮತ್ತು ಲಂಕೇಶ್ವರ ಮಂಗಳವನ್ನು ಭಾಗವಾಗಿ ಸುಂದರವಾಗಿ ನಡೆಸಿದ್ದು ಹೊತ್ತು ಪ್ರಾರ್ಥನೆ. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾನಂದ ಶರಣಬಸವ ಮಹಾಸ್ವಾಮೀಜಿಯವರಿಂದ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮುಖ್ಯ ವಿಚಾರಗಳನ್ನು ನಮಗೆಲ್ಲ ಸಂತೋಷಪಡಿಸ್ತಾರೆ. ಅದನ್ನ ಲಕ್ಷ್ಯಗೊಟ್ಟು ಆಲೋಚಿಸುತ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣ ಶರಣಾರ್ಥಿಗಳು. ಮೈಲಾರ ನಗರದ ಶ್ರೀ ವೀರಭದ್ರೇಶ್ವರ ಮಠ ಅಂತದ ಇಲ್ಲಿ ರಾಯಚೂರಲ್ಲಿ. ಅವರು ಒಬ್ಬರು ವೀರಭದ್ರ ಸ್ವಾಮಿಗಳಂತ ಆಗಿ ಹೋಗ್ಯಾರ. ಅಲ್ಲಿ ನಿನ್ನೆ ಮತ್ತು ಇವತ್ತು 2 ದಿವಸ ನಮ್ಮ ಪ್ರವಚನ, 5 ದಿವಸ ನಡೆದವ. ನಮ್ಮವರೇ ಬೇರೆ ಬೇರೆಯವರು ಇರ್ತಾರೆ, ನಾವೆಲ್ಲರೂ ಇರ್ತೀವಿ ಅಲ್ಲಿ. ಇವತ್ತು ನಾಳೆ ಮುಕ್ತಾಯ ಅದ. ನಿನ್ನೆ ಮಾಡಿದ ಪ್ರವಚನದ ರೆಕಾರ್ಡಿಂಗ್ ಯೂಟ್ಯೂಬ್ನಲ್ಲಿ ಹಾಕಿವಿ, ಎಲ್ಲರೂ ಕೇಳ್ರಿ. ಈ ಒಂದು ವಿಚಾರ ಸಾಗರ ಪಾಠ, ಇದರ ವಿಚಾರ ಹೆಂಗಿರ್ತದಂದ್ರ ಧಾರಾವಾಹಿ ಮಾಡೋರು ಇದ್ದಂಗಿರ್ತದೆ. ಧಾರಾವಾಹಿ ಹೆಂಗಿರ್ತದ, ವರ್ಷಗಟ್ಲೆ ಹಂಗೆ ಒಂದು ಸಣ್ಣ ವಿಷಯ ಶ್ರವಣ ಮಾಡಿದ್ದೆ, ಮನನ ಮಾಡಿದ್ದೆ, ನಿಧಿಧ್ಯಾಸನ, ಮತ್ತೆ ಮತ್ತೆ ಅದನ್ನೇ ಪುನರಾವರ್ತನೆ ಮಾಡ್ತಾ ಹೋಗ್ತಿರ್ತೀವಿ. ಇದು ಧಾರಾವಾಹಿ ಇದ್ದಂಗೆ. ಸಿನಿಮಾ ಮಾಡೋರು ಹೆಂಗ್ ಮಾಡ್ತಾರ, ಧಾರಾವಾಹಿ ಮಾಡೋರಿಗೆ ಸಿನಿಮಾ ಮಾಡೋರಿಗೆ ವ್ಯತ್ಯಾಸ ಆದಿಲ್ಲ. ಸಿನಿಮಾ ಮಾಡೋರು 3 ತಾಸ್ನಾಗ ಓಟು ಕತಿ ಒಂದೇ 2 ತಾಸು 3 ತಾಸ್ನಾಗ ಮಾಡಿ ತೋರಿಸ್ತಾರ. ಧಾರಾವಾಹಿ ಅದೇ ಕತಿ ಮಾಡೋರು ಏನ್ ಮಾಡ್ತಾರ, 10 ವರ್ಷಗಟ್ಲೆ ಮಾಡ್ಕೊತ ಕೂತಿರ್ತಾರೆ. ಅದಕ್ಕೆ ಎಲ್ಲರೇ ಪ್ರವಚನ ಮಾಡುವಂತ ಸಂದರ್ಭ ಬಂದಾಗ ಈ ಧಾರಾವಾಹಿ ಮಾಡೋರಿಗೆ ಸಿನಿಮಾ ಮಾಡೋರಿಗೆ ಬಹಳ ವ್ಯತ್ಯಾಸ ಆಗ್ಬಿಡ್ತದೆ. ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ. ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ಲರ ಮನ ಮುಟ್ಟುವಂತೆ
ಬ್ರಹ್ಮಜ್ಞಾನ ಹಂಗೆ ಹೇಳಬೇಕು ಅನ್ನೋಂಥ ಒಂದು ಕೌಶಲ್ಯ ಕೂಡ ಬೆಳೆಸ್ಕೋಬೇಕಾಗ್ತದೆ. ಅದು ನಿನ್ನೆ ಪ್ರವಚನ ಕೇಳ್ರಿ. ಯಾವ ಒಂದು ಕೇಳಿದ ಮೇಲೆ ನಿಮ್ಗೇನಾದರೂ ಅಭಿಪ್ರಾಯಗಳಿದ್ರೆ ತಿಳಿಸ್ರಿ. ನಾನು ಕೇಳಿದೆ ಸರ್, ಸ್ವಲ್ಪ ಹೇಳೋದು ಸ್ಪೀಡ್ ಜಾಸ್ತಿ ಸ್ಪೀಡ್ ಆಗೈತೆ. ಸ್ಪೀಡ್ ಅದೇ, ಮತ್ತೆ ಟೈಮ್ ಕಡಿಮೆ ಇರ್ತದ, ವಿಷಯ ಹೇಳ್ಬೇಕನ್ನಿಸ್ತಿರ್ತದ. ಹಿಂಗಾಗಿ ಇಲ್ಲಿ ಹೇಳ್ದಂಗೆ ಆರಾಮ್ ಹೇಳಕ್ ಆಗಂಗಿಲ್ಲ. ಅಲ್ಲಿ ಅವ್ರ ಪ್ರವಚನ ಮಾಡೋರು ಆರಾಮ್ ಏನೋ ಒಂದೆರಡು ವಿಷಯ ಹೇಳಕ್ಕೆ ಹೋಗ್ಬಿಡ್ತಾರೆ. ನಮ್ದು ಹಂಗಿರಂಗಿಲ್ಲ. ನೋಡ್ರಿ ಇದು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಂತದ್ದು ಗೊತ್ತಾಗಬೇಕು ನಿಮಗೆ. ಇದು ಕೇಳಿದ ಮೇಲೆ ನಿಮ್ಗೆ ಏನ್ ಅನ್ನಿಸ್ತದ ಹೇಳ್ಬೇಕು. ಅದು ಅದಕ್ಕೆ ಬಹಳ ಡಿಫ್ರೆನ್ಸ್ ಆಗ್ತದೆ ಗುರುಗಳ. ವಿಷಯಗಳು ಇದು ನಾವೇನ್ ಮಾಡ್ತೀವಿ, ವಿಷಯಗಳು ಎಷ್ಟು ಇಂಪಾರ್ಟೆಂಟ್ ಇರ್ತದ, ಮುಖ್ಯ ವಿಷಯಗಳು ಎಲ್ಲ ತಗೊಂಡಿಗಿಂದ ಅಲ್ಲಿ ನಾವು ಹೇಳ್ಬೇಕಾಗ್ತದೆ. ಇದು ಈ ಟೈಮ್ ಸವಿಸ್ತಾರವಾಗಿ ಹಿಂಗೆ ಹೇಳ್ಕೊತ ಹೋದೆ ಅಂತ ಟೈಮ್ ಸಾಲಲ್ಲ, ಬರೇ ಒಂದೇ ಅಂಶ ಹೇಳೋದಂಗ ಆಗ್ತದೆ. ಏನ್ ಎಲ್ಲಾ ವಿಷಯಗಳು ಬರಬೇಕು ಅಂತಂದ್ರೆ ಅದು ಒಟ್ಟಾಗಿಪ್ಪ ಎಲ್ಲ ಸ್ವಲ್ಪ ತೋರ್ಕೆ ಹೇಳ್ಬೇಕಾಗ್ತದೆ. ಹೌದು. ಅಂತ ಟೈಮ್ದಾಗ ಏನು ಅನ್ನೋ ಸ್ವಲ್ಪ ಇದಾಗಿ ಬರ್ತದೆ ಹೇಳೋರಿಗೆ. ಅದೇ ಮತ್ತೆ ಧಾರಾವಾಹಿ ಸಿನಿಮಾ ಮಾಡೋರಿಗೆ ಧಾರಾವಾಹಿ ಮಾಡ್ಲಕ್ ಬರಲ್ಲ, ಧಾರಾವಾಹಿ ಮಾಡೋರಿಗೆ ಸಿನಿಮಾ ಮಾಡ್ಲಕ್ ಬರಲ್ಲ. ನಾವು ವರ್ಷಗಟ್ಲೆ ಧಾರಾವಾಹಿ ಮಾಡೋರು. ನಮ್ಮ ಸಿನಿಮಾ ಮಾಡಂತಂದ್ರ 3 ತಾಸ್ನಾಗ ಎಲ್ಲ ಒಟ್ಟು ಮಾಡಂದ್ರ ಬರಂಗಿಲ್ಲ. ಆ ಕೌಶಲ್ಯ ಬೆಳೆಸ್ಕೋಬೇಕಾದ್ರ ಮೆಲ 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 ಅಂತವೇ ಅಲ್ಲಿ ಇಲ್ಲಿ ಪ್ರವಚನ ಮಾಡ್ಕೊತ ತಿರುಗಾಡಬೇಕು ಅಂದ್ರೆ ಬರ್ತದ. ಟೈಪ್ ಮಾಡ. ಅದಕ್ಕೆ ನಮ್ಮ ಪಕ್ಕದಲ್ಲಿ ಪ್ರವಚನ ಮಾಡೋರು ಏನು, ನೀವು ಓಲಾರ ಜಾಗನೇ ಇಲ್ಲ ಬಿಡಪ್ಪ, ಎಲ್ಲ ಕಡೆ ಅಡ್ಡಾಡಿದ್ ನೀನಂತಾರ. ಎಲ್ಲೆಲ್ಲಿ ಕರೀತಾರೆ ಅಲ್ಲಿ ಹೋಗೇ ಬಿಡ್ತೀವಿ, ಹೇಳಿ ಬರ್ತೀವಿ ಅಂತೇಳಿ ಖುಷಿ ವ್ಯಕ್ತಪಡಿಸ್ತಾರೆ. ಸುತ್ತಮುತ್ತ ಒಂದು 50 ಕಿಲೋಮೀಟರ್ ಇದ್ರೊಳಗ ನಮ್ದು ಎಲ್ಲಿ ಕರೆದ್ರು ಹೋಗಿ ಹೇಳಿ ಬರತ್ತದ ಒಂದು ಇದು ಇಟ್ಕೊಂಡ್ಬಿಟ್ಟಿವಿ ನಾವು. ನಮ್ಮ ಸ್ವಂತ ಖರ್ಚಿನಾಗ ಹೋಗಿ ಬರ್ತೀವಿ ಆ ಕಡೆ. ಅವ್ರೇನು ಕಾಲಿಗೈಲೆ ಕಳಿಸಲ್ಲ, ಅದನ್ನು ಕರೆದ್ರ ಅಂತಂದ್ರೆ ಹೋಗ್ಬಿಡೋದು, ಹೋಗಿ ಹೇಳ್ಬಿಡೋದು ಅಷ್ಟೇ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ. 4ನೇ ತರಂಗ, 187ನೇ ವಿಷಯಾಂಕ, 115ನೇ ದೋಹಾದ ಬಗ್ಗೆ ನಿನ್ನೆ ಚಿಂತನ ಮಾಡಿ ಆಯಿತು. ಸಾಕ್ಷಿ ಮತ್ತು ಆಭಾಸರು ಏಕಕಾಲದಲ್ಲಿ ಪ್ರತೀತಿ ಆಗುತ್ತಾರೆ ಅನ್ನೋದೇ ವಿಚಾರ. 115ನೇ ದೋಹಾ ಏನ್ ಹೇಳ್ತದ? ಸಾವಧಾನ ವಯಸ್ಸಿ ಶಸುನ, ಹುಷಾರಾಗಿ ಕೇಳಪ್ಪ, ಎಚ್ಚರಿಕೆಯಿಂದ ಕೇಳು, ಬಾಕೋ ಉತ್ತರ ಸಾರ. ಮತ್ತೆ ಸಾಕ್ಷಿ ಮತ್ತ ಆಭಾಸ ಒಂದೇ ಕಾಲದಲ್ಲಿ ಪ್ರತೀತಿ ಆಗ್ತಾರೋ, ಪ್ರಕಾಶವಾಗ್ತಾರೋ, ಕ್ರಮವಾಗಿ ಪ್ರಕಾಶ ಆಗ್ತಾರತ್ತ ನೀನೇನು ಪ್ರಶ್ನೆ ಕೇಳಿದ್ದಿ ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ಸುನತನ ಸೈ ಅಜ್ಞಾನ ತಮ. ಇದು ನೀ ಕೇಳಿದೆ ಅಂತಂದ್ರ ಅಜ್ಞಾನ ಎಂಬ ಕತ್ತಲೆ ಹರಿದು ಹೋಗ್ಬಿಡ್ತದ, ಹಂಗೆ ಹೇಳಕತ್ತೀನಿ. ಬೋಧ ಭಾನು ಉಜಿಯಾರ. ಭಾನು ಅಂತಂದ್ರ ಸೂರ್ಯ, ಬೋಧ ಅಂದ್ರೆ ಜ್ಞಾನ ಸೂರ್ಯ, ಉಜಿಯಾರ ಅವನು ಸೂರ್ಯ ಏನಾಗ್ತಾನ? ಮೂಡ್ತಾನ. ಜ್ಞಾನ ಸೂರ್ಯ ನಾವು ಮೂಡ್ತಾನ, ಅಜ್ಞಾನ ಅನ್ನೋದು ನಾಶ ಆಗ್ತದ. ಈ ಅಜ್ಞಾನ ನಾಶ ಆಗದಂದ್ರೇನು? ಹುಟ್ಟುವವ ನಾನಲ್ಲ, ಸಾಯುವವ ನಾನಲ್ಲ.
ಇದು ಜ್ಞಾನ. ಅಜ್ಞಾನ ಏನು? ಹುಟ್ಟುವವನು ನಾನು, ಸಾಯುವವನು ನಾನು. ಇದನ್ನು ನೀವು ಗಟ್ಟೆ ಜ್ಞಾನ ಅಜ್ಞಾನ ಅಂತೇಳಿ 2 ಕಾಲಮ್ ಮಾಡಿಕೊಂಡು ಬರ್ಕೊಂಡ್ಬಿಡ್ಬೇಕು. ನಾಶ ಆಗ್ಬೇಕಾದ್ರೆ ಯಾವುದು? ಅಜ್ಞಾನ ತಮ, ಅಜ್ಞಾನ ಎಂಬ ಕತ್ತಲೆ. ಏನು ಅಜ್ಞಾನ ಎಂಬುವ ಕತ್ತಲೆ? ತಮ ಅಂದ್ರೆ ಕತ್ತಲು. ಏನದ ಅಜ್ಞಾನ ತಮ ಅಂತಂದ್ರೆ ಹುಟ್ಟುವವ ನಾನು, ಸಾಯುವವ ನಾನು. ಪಾಪ ಪುಣ್ಯ ಮಾಡುವವ ನಾನು, ಸುಖ ದುಃಖ ಅನುಭವಿಸುವವ ನಾನು. ಮತ್ತೆ ಬರುವವ ಗಮನಾಗಮನ, ಹೋಗುವವ ನಾನು. ಮತ್ತೆ ಲೌಕಿಕ ಮಿಥ್ಯಾ ವಸ್ತುಗಳು ನನ್ನವು ಎನ್ನುವವನು ನಾನು. ಹೌದಲ್ರಿ? ಯಾವುದವುದು? ಪಿಂಡಾಂಡ, ಬ್ರಹ್ಮಾಂಡ, ಅಭಿಮಾನಿ. ನೀವು ನಿಮ್ಮ ಪಿಂಡಾಂಡ ಬ್ರಹ್ಮಾಂಡಕ್ಕೆ ಎಷ್ಟು ಅಭಿಮಾನ ಪಟ್ರೂ ಅವೇನು ಪರ್ಮನೆಂಟ್ ಆಗಿ ಇರ್ತವೇನವು? ಎಷ್ಟು ಅಭಿಮಾನ ಪಟ್ರ ಅವೇನು ಉಳಿತಾವನ್ರಿ? ಪಿಂಡಾಂಡ ಶರೀರ ಉಳಿತಾವ, ಬ್ರಹ್ಮಾಂಡದ ವಸ್ತುಗಳು ಉಳಿತಾವ. ಅವು ಶಾಶ್ವತವಾಗಿ ನಿಮ್ ಜೊತೆಗೆ ಇರ್ತಾವ. ಇದೇನದ? ಅಜ್ಞಾನತಮ. ಹೌದಲ್ರಿ? ಇದು ಹುಟ್ಟುವವ ಸಾಯುವವ ನಾನು, ಪಾಪ ಪುಣ್ಯ ಮಾಡುವವ ನಾನು, ಸುಖ ದುಃಖ ಅನುಭವಿಸುವವ ನಾನು, ಬರುವವ ಹೋಗುವವನು ನಾನು, ಪಿಂಡಾಂಡ ಬ್ರಹ್ಮಾಂಡ ಅಭಿಮಾನಿ ನಾನು. ಸಂಸಾರ, ಇದಕ್ಕೆ ಸಂಸಾರ ಅಂತಾರೆ. ಸಂಸಾರ ಅಭಿಮಾನಿ ನಾನು. ಜ್ಞಾನ ಭಾನು, ಜ್ಞಾನ ಸೂರ್ಯ ಯಾರು? ನಾನು ಹುಟ್ಟುವವನಲ್ಲ, ನಾನು ಸಾಯುವವನಲ್ಲ. ನಾನು ಪುಣ್ಯ ಪಾಪ ಕರ್ತೃವಲ್ಲ. ಹೌದಲ್ರಿ? ನಾನು ಸುಖ ದುಃಖ ಭೋಕ್ತೃ ಅಲ್ಲ. ಗಮನಾಗಮನ ಮಾಡುವವ ನಾನಲ್ಲ. ಗಮನಾಗಮನ ಮಾಡುವವ ನಾನಲ್ಲ. ಮತ್ತೆ ಸಂಸಾರ ಅಭಿಮಾನಿ. ಸಂಸಾರ ಅಭಿಮಾನಿ ಅಂದ್ರೆ ಅದೇ ಜಡ ಜಗತ್ತು, ಮಿಥ್ಯಾ ಜಗತ್ತು ಏನದಲ್ಲ, ಅಭಿಮಾನಿ ನಾನಲ್ಲ. ದೇಹವೇ ನಾನು, ಈ ಜಗತ್ತಿನ ವಸ್ತುಗಳೇ ನಾನು ಅಂತೇಳಿ ಏನಂತೀವಲ್ಲ, ಜಡ ಜಗತ್ತು, ಮಿಥ್ಯಾ ಜಗತ್ತು, ವಿಕಾರಿಯಾದದ್ದು ನಾನಲ್ಲ, ನನ್ನದಲ್ಲ. ನಾನು ಚೇತನ, ನಾನು ಸಾಕ್ಷಿ, ನಾನು ಕೂಟಸ್ಥ, ನಾನು ಬ್ರಹ್ಮ, ನಾನೇನದೀನಿ. ಇದು ಜ್ಞಾನ ಸೂರ್ಯ ಏನಾತನ ಉಜಿಯಾರ ಅಂತಂದ್ರೆ ಜ್ಞಾನ ಸೂರ್ಯ ಬೆಳಗ್ತನ, ಅಜ್ಞಾನ ಎಂಬ ಕತ್ತಲೆ ನಾಶ ಆಗ್ತದ ಅಂತ ನಿನ್ನೆಯ ಒಂದು ವಿಷಯಾಂಕದ ಬಗ್ಗೆ ಹೇಳಿದರು. ನಿಮಗ ಈ ನಿನ್ನೆ ಪ್ರವಚನ ಯಾಕೆ ಕೇಳ್ರಿ ಅಂದಿನಂದ್ರೆ ಗ್ರ್ಯಾಂಡ್ ಸಕ್ಸಸ್ ಆಗ್ಯದ. ಎಲ್ಲರೂ ಇಂಥ ಪ್ರವಚನ ಕೇಳಿಲ್ಲ ನಾವು, ಅಷ್ಟು ಚಲೋ ಹೇಳಿದ್ರಿ ಅಂತೇಳಿ ಬಹಳ ಡಿಸ್ಕಷನ್ಗೆ ಒಳಗಾಗ್ಯದ. ಎಲ್ಲರೂ ಖುಷಿ ಪಟ್ಟದ ಅದಕ್ಕೆ ಕೇಳಿ.
ಅದಕ್ಕೆ ನಿಮಗ ಒಂದಿಟ್ಟು ಏನ್ರಿ ಖುಷಿ ಆಗ್ತದೆ ನೋಡ್ರಿ. ನಿನ್ನೆ ಪ್ರವಚನ ಯಾಕೆ ಬರ್ತೋ ಹೆಂಗೆ ಬರ್ತೋ ದಬಾಶ್ ಬಂದ್ಬಿಡ್ತು ಆಗ್ಬಿಡ್ತು. ಒಂದೊಂದು ಸಾರಿ ಹೆಂಗೆ ಆಗ್ತಿರ್ತಾವ. ಒಂದೊಂದು ಸಾರಿ ಭಾರಿ ತತ್ವಜ್ಞಾನ ಏನು ಹೇಳಕತ್ ಹೋಗಿರ್ತೀವಿ, ಟುಸ್ ಪಟಾಕಿ ಆಗಿಬಿಡ್ತಾವ. ಮುಂದೆ ಕೂತವ್ರಿಗೆ ತಿಳಿದಿರಲ್ಲ, ಹೇಳೋರು ಹೈರಾಣಾಗಿರ್ತೀವಿ. ಒಂದೊಂದು ಸಾರಿ ಚಲೋ ವಿಷಯ ಬಂದಾಗ ಗ್ರ್ಯಾಂಡ್ ಸಕ್ಸಸ್ ಆಗಿಬಿಡ್ತದೆ. ಸ್ಪೀಡ್ ಆಗಿದೆ. ಅದೇ ಎಲ್ಲ ಒಟ್ಟು ಚಲೋ ವಿಷಯ ಎಲ್ಲ ಚಲೋ ಕವರ್ ಆಗ್ಯದ. ಎಲ್ಲರೂ ಭಾರಿ ಖುಷಿ ಪಟ್ರು. ಈ ತರ ಎಲ್ಲಿ ಕೇಳಿಲ್ಲ, ಎಂದು ಕೇಳಿಲ್ಲ, ನೀವು ಹೇಳಿದ್ ಬಹಳ ಚಲೋ ಆಯ್ತಂತ ಹೇಳಿ ಬಂದು ಕಾಲಿಗೆ ನಮಸ್ಕಾರ ಮಾಡೋದೇನು, ಕಾಲು ಒತ್ತಲಕತ್ತಾರ ಒಬ್ಬೊಬ್ರು ಬಂದು. ಎಷ್ಟು ಚಲೋ ಸಿಕ್ಕ್ರಿ, ನಾವು ನಿಮ್ಮನ್ನೇ ಹುಡುಕ್ಲಕತ್ತಿದ್ದೆವು, ನಿಮ್ಮಂಥವ್ರು ಎಲ್ಲಿ ಹೇಳಕ್ ಅದಾರ ಇಲ್ಲಿ ಅಂತ ಕೇಳ್ತಾ ಇದ್ದೆವು, ಸಿಕ್ಕ್ರಿ, ಭಾಳ ಖುಷಿ ಆಯ್ತು. ಪೊಲೀಸರು ಹೆಂಗೆ ಕಳ್ಳರಿಗೆ ಹಿಡ್ಕೊಂಡು ಖುಷಿ ಪಡ್ತಾರ ಹಂಗ ನಮ್ಮವರು ಖುಷಿ ಪಡ್ಲಕತ್ತಿದ್ರು. ಒಬ್ಬರು ಪ್ರವಚನ ಕೇಳದವ್ರು ಪೊಲೀಸರಿಗೆ ಕಳ್ಳ ಸಿಕ್ಕ ಏನ್ರಿ, ಪ್ರತಿ ದಿವಸ ಮಾಡೋದು ಬೇರೆ, ಅದು ಒಂದೇ ದಿವಸ ಹೊಸ ಮಂದಿ ಮನಸ್ಸು ಹೊಸ ಮಂದಿ ಮನ ಗೆದ್ದು ನೀವು ಇದೇ ಟೈಪಿಂಗ್ ಮಾಡಕ್ ಹೊಂಟ್ರಿ ನಮ್ದು ನಾನು 100% ಅನ್ಸಿದ್ರಿ. ನಮ್ಮ ಬ್ರಹ್ಮಜ್ಞಾನ ಇದು ನಂದು ಭಾರಿ ಫೇಮಸ್ ಆಗಿಬಿಡ್ತೀವಿ. ಮತ್ತೆ ಗ್ಯಾರಂಟಿ ಹೇಳ್ತೀನಿ, ಇದು ಇದೇ ಒಂದು ಕೇಳಲಾರ್ದಂತ ವಿಷಯ ಮತ್ತಿಗೆಲ್ಲ ಇದು ಅದು ನೋಡಿ ಏನಪ್ಪ ಇಂಥ ಜ್ಞಾನಿಗಳು ನಮ್ಮಂದಿಗೆ ಸಿಗಕ್ಕೆ ನಾವು ಸುಮ್ಮನೆ ನಾವು ದಡ್ಡ ಕೂತೀವಲ್ಲ ಅನ್ನೋ ಲೆಕ್ಕದ ಜನ ತಿಳ್ಕೊತಾರೆ. ಇದು ಮಾತ್ರ 100% ಗುರುಗಳ. ಅದಕ್ಕೆ ಏನ್ ಮಾಡ್ಬಿಟ್ಟು ಯೂಟ್ಯೂಬ್ ಪಾಠ ಮಾಡಿ ಇಟ್ಬಿಟ್ಟು ಯಾರು ಯಾವಾಗ ಯಾಕೆ ಕೇಳಲ್ಲಕ್ಕಂತೇಳಿ ಏನ್ ಮಾಡೋದು, ರೆಕಾರ್ಡ್ ಮಾಡಿ ಇಟ್ಬಿಟ್ಟಿವಿ. ಅದ್ರ ಪುಣ್ಯ ಇದ್ದವ್ರು ಮತ್ತೆ ಈಗ ನಿಶ್ಚಲ್ ದಾಸರ ಬುಕ್ ಏನು ಗೊತ್ತಿದ್ದಿದ್ದಿಲ್ಲ, ಮತ್ ನಾವೆಲ್ಲ ಖರೀದಿ ಮಾಡಿ ಓದ್ಲಕತ್ತೀವಿಲ್ಲ, ಎಷ್ಟೋ ಮಂದಿ ಕೈಗೆ ಮುಟ್ಸಿವಿ. ಈಗ ಅದನ್ನ ತಂದು ಸೂರ್ಯ ಆಗಿ ಜಗತ್ತು ಬೆಳಗಂತ ಶಕ್ತಿ ಇಲ್ಲ ಅಂದ್ರೂ ಒಂದು ಪಣತೆಯಾಗಿ ಮೂಲಿ ಬೆಳಗ ಶಕ್ತಿ ನಮಗಾದ. ಆ ಶಕ್ತಿಯನ್ನ ಪೂರ್ಣ ಪ್ರಮಾಣದಾಗ ಪ್ರಕಟ ಮಾಡಿಬಿಡೋದು ಅಷ್ಟೇ. ನಮ್ಮ ಕಡೆಯಿಂದ ಏನ್ ಮಾಡ್ಲಕ್ ಸಾಧ್ಯ ಮಾಡೋದು. ಅದು ಕ್ರಮೇಣ ಆದ್ಮೇಲೆ ಅವಾಗ ಅವಾಗ ಗೊತ್ತಾಗ್ತದ ಇದು ಪ್ರಕಾಶ ಏನದ ಅವಾಗ ಗೊತ್ತಾಗ್ತದೆ. ಹಿಂಗೆ ಹೇಳ್ತಾ ಹೋಗುತ್ತೆ. ಆಕ್ಚುಲಿ ಈಗ ಹೇಳದಾಗ ಗೊತ್ತಾಗ್ಬಿಡ್ತದೆ, ಇಂಥ ಒಬ್ಬ ಜ್ಞಾನ ಪ್ರವಚನಕಾರದರಪ್ಪ ಇಲ್ಲಿ ಇಂಥ ಜ್ಞಾನ ಬಂದವರು. ಸುತ್ತಮುತ್ತ ಬೇರೆ ಬೇರೆ ಎಕ್ಸ್ಟೆನ್ಷನ್ ದವ್ರು ಬಂದಾರ. ಅಲ್ಲಮ್ಮ ಪ್ರಭುದೇವ್ರ ಕಾಲನಿ ಅಂತದ. ಮತ್ತಿನ್ನ ನಾವು ಹೋಗಿದ್ದು ಮೈಲಾರನಗರ. ನಮ್ಮ ಕಾಲನಾಗ ಬಂದು ಹೇಳ್ಬೇಕ್ರಿ ನೀವು, ನಮ್ಮ ಕಾಲನಾಗ ಬಂದು ಹೇಳ್ಬೇಕ್ರಿ ಅಂದಾರ. ಇದು ಏನೇ ಮಾಡಿದ್ರು ಸಹಿತ ಒಂದಿನ 2 ದಿನ 3 ದಿನ 4 ದಿನ ಮಾಡಿದ್ರೆ ಆಗಲ್ಲ. ಅದಕ್ಕ ನಿರಂತರವಾಗಿ ದಿನ ಊಟ ಹೆಂಗ್ ಮಾಡ್ತೀರಿ ಅದೇ ರೀತಿ ಈ ಜ್ಞಾನದನು ಕೆಲಸ ಆಗ್ಬೇಕು. ಇಲ್ಲ ವಾರಕ್ಕೆ ಒಮ್ಮಾರೆ ಇಟ್ಕೋಬೇಕಂತ ಹೇಳಿದ್ರು. ಇದು ದಿನ ಊಟ ಮಾಡಿದಂಗೆ ಇದು ಬ್ರಹ್ಮಜ್ಞಾನ ಇತ್ತಂತಂದ್ರ ಭಾಳ ಚಲೋ. ಇಲ್ಲಂದ್ರೆ ವಾರಕ್ಕೆ ಒಮ್ಮಾರೆ ಇಟ್ಕೋಬೇಕು. ಇದು ವರ್ಷಗೊಮ್ಮೆ ಏನಾರ ಪುಣ್ಯತಿಥಿ ಮಾಡಾಗ ಅಟ್ಟೆ ಇಡ್ತೀನಿ ಅಂತಂದ್ರೆ ಮುಂದಿನ ವರ್ಷ ಬರೋದ್ರಾಗೆ ಎಲ್ಲ ಮರೆತ್ಕೊಂಡ್ಬರ್ತಾರೆ. ಇವತ್ತು ದೋಹಾ 116, ಅದೇ 4ನೇ ತರಂಗ, ವಿಷಯಾಂಕ 187, 116ನೇ ದೋಹಾ. ನಿನ್ನೆ 4ನೇ ತರಂಗ 186, 87. ಇವತ್ತಿನ ಅದೇ ಕಂಟಿನ್ಯೂ ಆಗ್ಲಿಕ್ಕೆ 187, 116ನೇ ದೋಹಾ ವಿಷಯಾಂಕ 187. ಏನ್ ಹೇಳ್ತಾನ, ಒಂದೇ ಸಮಯದಲ್ಲಿ ಸಾಕ್ಷಿ ಹಾಗೂ ಆವಾಸನ ಪ್ರತೀತಿ ಆಗುತ್ತದೆ ಅನ್ನೋದೇ ಅವರು ಈಗ ಗಟ್ಟಿಯಾಗಿ ಹೇಳಕತ್ತಾರೆ.
ನಿನ್ನೆ ಹೇಳಿದ ವಿಷಯನೇ. ಈ 116ನೇ ದೋಹ ಏಕ ಸಮಯ ಹಿ ಭಾನವೈ ಸಾಕ್ಷಿ ಅರು ಆಭಾಸ್. ಸಾಕ್ಷಿ ಅಂದ್ರೆ ಸಾಕ್ಷಿ. दूजो चेतन को विषय साक्षी स्वयं प्रकाश. ಏನಂತದ? ಯಾವ ಅಹಂ ವೃತ್ತಿಯಲ್ಲಿ ವಾಚ್ಯಾರ್ಥದ ಅರ್ಥ, ವಾಚ್ಯಾರ್ಥ ಅಂತಂದ್ರೆ ಸಾಕ್ಷಿ, ಕೂಟಸ್ಥ, ಆತ್ಮ ಅಂತೇನಂತೀರಿ, ಅದು ಚೇತನ. ಯಾವ ಅಹಂ ವೃತ್ತಿಯಲ್ಲಿ ವಾಚ್ಯಾರ್ಥದ ಅರ್ಥ ಸಾಕ್ಷಿ ಮತ್ತು ಆಭಾಸ ಅಂದ್ರೆ ಚಿದಾಭಾಸ ಇಬ್ಬರು ಏಕಕಾಲದಲ್ಲಿ ಪ್ರತೀತಿ ಆಗುತ್ತಾರೆ. ಒಂದೇ ಕಾಲದಲ್ಲಿ ಪ್ರತೀತಿ. ಕೂಟಸ್ಥ ಮತ್ತು ಆಭಾಸ ಇಬ್ಬರು ಏಕಕಾಲದಲ್ಲಿ ಪ್ರತೀತಿ ಆಗುತ್ತಾರೆ. ಎಲ್ಲಿ ಪ್ರತೀತಿ ಆತಾರಪ್ಪ ಅಂತಂದ್ರೆ ಅಹಂ ವೃತ್ತಿಯಲ್ಲಿ. ಅಹಂ ಅಂತ ನಾನು 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 ಅಂತೇನಂತೀವಲ್ಲ, ಆ ವೃತ್ತಿಯಲ್ಲಿ. ದೂಜೆ ಅಂದ್ರೆ ಎರಡನೆಯವನು, ಅಂದ್ರೆ ಮೊದಲನೆಯವನು ಕೂಟಸ್ಥ, ಎರಡನೆಯವನು ಆಭಾಸ. ಆಭಾಸನು ಹೆಂಗಪ್ಪ? ಚೇತನಕ್ಕೆ, ಸಾಕ್ಷಿಗೆ ವಿಷಯವಾಗಿರುತ್ತಾನೆ. ಚೇತನಕ್ಕ ಅಂದ್ರೆ ಆಭಾಸ ಸಾಕ್ಷಿಗೆ ವಿಷಯವಾಗಿರ್ತಾನೆ. ಅಂದ್ರೆ ಸಾಕ್ಷಿಯಿಂದ ಅರಿಸಿಕೊಳ್ಳುವವನಾಗಿರುತ್ತಾನೆ. ಸಾಕ್ಷಿಯಿಂದ ಅರಿಸುವತನ. ಆಭಾಸ ಸಾಕ್ಷಿಗೆ ವಿಷಯವಾಗಿರುತ್ತಾನೆ ಅಂತಂದ್ರ ಸಾಕ್ಷಿಯಿಂದ ಆಭಾಸ ಅರಿಸಿಕೊಳ್ಳುವವ. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ ಹೇಳಿವಲ್ರಿ. ಅದಕ್ಕಿದು ಅರಿಯುವ ವಸ್ತು ಯಾವುದು? ಕೂಟಸ್ಥ. ಅರಿಸಿಕೊಳ್ಳುವ ವಸ್ತು ಯಾವುದು? ಆಭಾಸ. ಯಾರಿಂದ ಅರಿಸಿಗೊತ್ತದದು? ಕೂಟಸ್ಥನಿಂದ ಅರಿಸಿಕೊಳ್ಳುತ್ತದೆ. ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ. ಯಾರಿಂದ ಅರಿಸಿಕೊಳ್ಳುವುದಿಲ್ಲ? ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಹೇಳ್ತೀರ? 4 ವಾಕ್ಯಗಳು ಬರ್ಕೋತೀರ. ಅರಿಯುವ ವಸ್ತು ಯಾವುದು? ಅರಿಯುವ ವಸ್ತು ಕೂಟಸ್ಥ. ಅರಿಸಿಕೊಳ್ಳುವ ವಸ್ತು ಆಭಾಸ. ಕೂಟಸ್ಥ ಯಾರಿಂದ ಅರಿಸಿಕೊಳ್ಳುತ್ತಾನೆ? ಇಲ್ಲ, ಅರಿಸಿಕೊಳ್ಳಲಾರದಲ್ಲ. ಈಗ ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ. ಅರಿಯುವ ವಸ್ತು ಕೂಟಸ್ಥ, ಅರಿಸಿಕೊಳ್ಳಲಾರದ ವಸ್ತು ಕೂಟಸ್ಥ, ಅರಿಸಿಕೊಳ್ಳುವ ವಸ್ತು ಆಭಾಸ. ಮತ್ತೆ ಆಭಾಸನು ಯಾರಿಂದ ಅರಿಸಿಕೊಳ್ಳುತ್ತಾನೆ? ಆಭಾಸನು ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಮತ್ತೆ ಕೂಟಸ್ಥನು ಯಾರಿಂದ ಅರಿಸಿಕೊಳ್ಳುವುದಿಲ್ಲ? ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಇಷ್ಟು ಬರೀಬೇಕು ನೋಡ್ರಿ. ಏನೇನ್ ಬರ್ದ್ರಿ? ಎಷ್ಟು ವಾಕ್ಯಗಳಾದವು? ಒಂದೊಂದು ಹೇಳ್ರಿ ವಾಕ್ಯ. ಕೂಟಸ್ಥ ಒಂದನೇ ವಾಕ್ಯ. ಅರಿಸಿಕೊಳ್ಳುವ ವಸ್ತು ಆಭಾಸ. ಕೂಟಸ್ಥನು ಆಭಾಸನಿಂದ ಅರಿಸಿಕೊಳ್ಳುವುದಿಲ್ಲ. ರೈಟ್.
ಆಭಾಸನು ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಇದು ಅರ್ಥ ಆಯ್ತ್ರ? ದೂಜೆ ಚೇತನಕೋ ವಿಷಯ. ದೂಜೆ ಅಂತಂದ್ರೆ ಎರಡನೇದ್ದು ಅಂತಂದ್ರೆ ಆಭಾಸ. ಚೇತನಕೋ ವಿಷಯ, ಚೇತನಕ್ಕೆ ವಿಷಯವಾಗುತ್ತಾನೆ ಅಂದ್ರೆ ಚೇತನದಿಂದ ಅರಿಸಿಕೊಳ್ಳುತ್ತಾನೆ. ದೂಜೆ ಅಂದ್ರೆ ಎರಡನೇವನು ಅಂದ್ರೆ ಆಭಾಸನು ಚೇತನಕ್ಕೆ ಸಾಕ್ಷಿಗೆ ವಿಷಯವಾಗಿರುತ್ತಾನೆ ಅಂದ್ರೆ ಸಾಕ್ಷಿಯಿಂದ ಅರಿಸಿಕೊಳ್ಳುವವನಾಗಿರುತ್ತಾನೆ. ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶನಾಗಿರುತ್ತಾನೆ. ಸಾಕ್ಷಿ ಇದೊಂದು ಶಬ್ದ ಸೇರಿಸ್ಕೋಬೇಕಾದ್ರಾಗ ಸಾಕ್ಷಿ ಸ್ವಯಂ ಪ್ರಕಾಶ. ಮತ್ತ ಕೂಟಸ್ಥ ಹೆಂಗ್ ತಿಳಿತಪ್ಪ? ನಿಮ್ಮ ಆಭಾಸನಿಂದ ನಿಮಗೆ ತಿಳಿಸ್ಲಕ್ ಬರಲಿಲ್ಲ. ಎಲ್ಲ ಓಟು ನೀವು ಆಭಾಸನಿಂದ ತಿಳ್ಕೊಳ್ಳೋದು ಗೊತ್ತದ ನಿಮಗೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಮೂಲಕನೇ ನೀವು ಅರ್ಥ ಮಾಡ್ಕೊತೀರಿ. ನಿಮ್ಗೆ ಅರಿವಿಗೆ ಬರ್ಬೇಕಂದ್ರ ಈಗ ಕೂಟಸ್ಥ ಏನದನ? ನಿರಾಕಾರದನ, ನಿರ್ವಿಕಾರ ಅದನ. ಅವನೊಳಗ ಗಂಧ ಇಲ್ಲ, ಮೂಗಿನಿಂದ ಮೂಸಿಸಿ ನೋಡ್ಲಿಕ್ಕೆ. ಅವನಲ್ಲಿ ಸ್ಪರ್ಶ ಇಲ್ಲ, ಯಾಕ ನಿಮ್ಮ ಕೈಯಿಂದ ಮುಟ್ಟಿ ನೋಡ್ಲಿಕ್ಕೆ. ಅವನಲ್ಲಿ ರೂಪ ಇಲ್ಲ, ಕಣ್ಣಿನಿಂದ ದೃಶ್ಯದಿಂದ ನೋಡುವುದಕ್ಕ. ಅವನಲ್ಲಿ ಶಬ್ದ ಇಲ್ಲ, ನೀವು ಕಿವಿಲಿಂದ ಕೇಳಬೇಕಂತಂದ್ರೆ. ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ಅವನಲ್ಲಿ ಯಾವ ರುಚಿಗಳೂ ಇಲ್ಲ. ಅವನಿಗೆ ನೀವು ನಾಲ್ಗಿಲಿಂತ ನೆಕ್ಕಿ ನೋಡ್ಬೇಕಂದ್ರೆ ಅವನ ಬಳಿ ಯಾವ ರುಚಿನೂ ಇಲ್ಲ. ಮತ್ತ ಅವ ನಿಮ್ಗೆ ಹೆಂಗ್ ಗೊತ್ತಾದ್ನಪ್ಪ? ಅವ ನಿಮಗೆ ಹೆಂಗ್ ಗೊತ್ತಾದಂದ್ರ ಅವ ತನ್ನಿಂದ ತಾನೇ ಗೊತ್ತಾದ. ಅವ ಸ್ವಯಂ ಪ್ರಕಾಶದನವನು. ತನ್ನಿಂದ ತಾನೇ ಗೊತ್ತಾಗಬೇಕಾದ್ರ ನಿಮ್ಮೊಳಗ ಅಂತಃಕರಣ ಶುದ್ಧವಾಗಿರಬೇಕು. ಅವ ಗೊತ್ತಾಗ್ಲಕ್ಕ ತಯಾರದನ. ನಮ್ಮ ಅಂತಃಕರಣ ಶುದ್ಧ ಇಲ್ಲದಕ್ಕ ಅವನು ನಮ್ಮ ಅನುಭವಕ್ಕೆ ಬರುತ್ತಿಲ್ಲ. ಅಂತಃಕರಣ ಹದ ಆದಾಗ ಅವ ತಾನೇ ಪ್ರಕಟ ಆಗ್ತಾನ. ನಿಮ್ಮ ಚಾಟಿ ಏಟಿಗೆ ಅವ ಬಂದು ಬಹಳ ಜೋರ್ ಭಜನಿ ಮಾಡ್ಲಕತ್ತಾರ, ನಾ ಮುಂದೆ ನಿಂದಿರ್ಬೇಕು ಅವ್ರ ಬಲ್ಲಿ ಅಂತೇಳಿ ಅವ ಏನು ಅಂಜ್ಕೊಂಡು ಬರಂಗಿಲ್ಲ. ಅಂತಃಕರಣ ಹದ ಆದಾಗ, ಶುದ್ಧ ಅಂತಃಕರಣ ಆದಾಗ ಅವ ತಾನೇ ಪ್ರಕಟ ಆಗ್ತಾನ. ಆ ಶುದ್ಧ ಅಂತಃಕರಣ ಮಾಡ್ಬೇಕಾದ್ರೆ ಅಜ್ಞಾನತಮ ನಾಶ ಆಗ್ಬೇಕು, ಜ್ಞಾನ ಸೂರ್ಯ ಉಜಿಯಾರ ಪ್ರಕಾಶ ಆಗ್ಬೇಕು. ಅದಕ್ಕೆ ಅವನೇನ್ ಮಾಡ್ತಾನ? ಸ್ವಯಂ ಪ್ರಕಾಶನಾಗಿದ್ದಾನೆ. ಅಂದರೆ ತನ್ನ ಪ್ರಕಾಶದಲ್ಲೇ, ಅರಿವಿನಲ್ಲೇ ತನ್ನನ್ನು ಮತ್ತು ಎಲ್ಲವನ್ನ ಚಿದಾಭಾಸಾದಿ ಪಂಚಮಹಾಭೂತಾತ್ಮಕ ಜಡವಸ್ತು ಪ್ರಪಂಚವನ್ನು ಪ್ರಕಾಶ ಮಾಡುವವನಾಗಿದ್ದಾನೆ. ಅವನು ತನ್ನ ಪ್ರಕಾಶದಾಗ ತನ್ನನ್ನೇ ಪ್ರಕಾಶ ಮಾಡ್ತಾನ. ಮತ್ತ ಅವನು ಹೆಂಗದನಪ್ಪ ಕೂಟಸ್ಥ ಅಂತಂದ್ರ ತನ್ನ ಪ್ರಕಾಶದೊಳಗ ಎಲ್ಲವನ್ನ ತಿಳಿಯುವಂತೆ ಮಾಡ್ತಾನೆ. ನೀವು ಏನೇನು ತಿಳ್ಕೊತೀರಿ ಎಲ್ಲನೂ ತಿಳಿಯೋದಕ್ಕ ಕಾರಣ ಕೂಟಸ್ಥನೇ. ಮತ್ತ ಕೂಟಸ್ಥನನ್ನು ತಿಳಿಯುವುದಕ್ಕೂ ಕೂಟಸ್ಥನೇ ಕಾರಣ. ಅದನ್ನ ಚಿದಾಭಾಸಾದಿ ಪಂಚಮಹಾಭೂತಾತ್ಮಕ ವಸ್ತು ಪ್ರಪಂಚವನ್ನು ಪ್ರಕಾಶ ಮಾಡುವವನಾಗಿದ್ದಾನೆ. ಮತ್ತು 84 ಲಕ್ಷ ಜೀವರಾಶಿಗಳನ್ನ ಪ್ರಕಾಶ ಮಾಡುವವನಾಗಿದ್ದಾನೆ. ಆದ್ದರಿಂದ ಸಾಕ್ಷಿಯು ವಿಷಯಿ ಮತ್ತು ಆಭಾಸ ಎನ್ನಿಸಿಕೊಳ್ಳುತ್ತಾನೆ. ವಿಷಯಿ ಅಂದ್ರೆ ತಿಳಿದುಕೊಳ್ಳುವವ. ಆದ್ದರಿಂದ ಸಾಕ್ಷಿಯು ವಿಷಯಿ, ಆಭಾಸ ಏನಾತನ? ವಿಷಯ ಎನ್ನಿಸಿಕೊಳ್ಳುತ್ತಾನೆ. ಸಾಕ್ಷಿ ವಿಷಯಿ, ಆಭಾಸ ವಿಷಯ ಎನ್ನಿಸಿಕೊಳ್ಳುತ್ತಾನೆ. ವಿಷಯಿ ವಿಷಯ. ವಿಷಯಿ ಯಾರು? ತಿಳ್ಕೊಳ್ಳೋ ಯಾರು? ವಿಷಯಿ
ಸಾಕ್ಷಿ, ಕೂಟಸ್ಥ, ಬ್ರಹ್ಮ, ಅವ ವಿಷಯಿ. ಮತ್ತು ವಿಷಯ ಯಾರು? ಅರಿಸಿಕೊಳ್ಳುವವ ಯಾರು? ಆಭಾಸ. ಆಭಾಸನಿಗೆ ಕೇವಲ ಜಡವನ್ನು ಪ್ರಕಾಶ ಮಾಡುವ ಸಾಮರ್ಥ್ಯವಿದೆ. ಆಭಾಸನಿಗೂ ತಿಳುವಳಿಕೆ ಆದ. ಏನು ತಿಳ್ಕೊತಾನಪ್ಪ ಅಂದ್ರೆ ಜಡ ವಸ್ತುಗಳನ್ನು ತಿಳ್ಕೊಳ್ಳಂತ ಒಂದು ಸಾಮರ್ಥ್ಯ ಅವನಿಗೆ ಆದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಮೂಲಕ ಏನ್ ಮಾಡ್ತಾನ? ಈ ಜಡ ವಸ್ತುಗಳನ್ನು ತಿಳ್ಕೊತಾನ. ಅವದರ ರೂಪ, ಅವದರ ರುಚಿ, ಅವದರ ವಾಸನೆ ಏನದ ಎಲ್ಲ ತಿಳ್ಕೊತಾನ. ಆದರೆ ಚೇತನವನ್ನು ತಿಳಿಯುವ ಸಾಮರ್ಥ್ಯ ಅವನಿಗೆ ಇಲ್ಲ. ಆತ್ಮವನ್ನ ತಿಳಿಯುವ ಸಾಮರ್ಥ್ಯ ಅವನಿಗಿಲ್ಲ. ಆದರೆ ಸಾಕ್ಷಿಗೇನದ? ಜಡ ಚೇತನ ಎರಡನ್ನೂ ಪ್ರಕಾಶ ಮಾಡುವ ಸಾಮರ್ಥ್ಯ ಅದ. ಅದು ಜಡವನ್ನೂ ಪ್ರಕಾಶ ಮಾಡುವ ಸಾಮರ್ಥ್ಯ ಅದ, ಚೇತನವನ್ನು ಪ್ರಕಾಶ ಮಾಡುವ ಸಾಮರ್ಥ್ಯ ಆತ್ಮನಿಗೆ ಇದೆ. ಅದಕ್ಕೆ ಟೀಕಾ ಏನಂತ? ಹೇ ಶಿಷ್ಯನೇ, ಅಹಂ ವೃತ್ತಿಯಲ್ಲಿ ಸಾಕ್ಷಿಯೂ ಮತ್ತು ಆಭಾಸನೂ ಇಬ್ಬರೂ ಒಂದೇ ಸಮಯದಲ್ಲಿ ಏನಾಗ್ತಾರ? ಪ್ರತೀತಿಯಾಗುತ್ತಾರೆ, ಪ್ರಕಾಶವಾಗುತ್ತಾರೆ, ಪ್ರಕಟ ಆಗ್ತಾರೆ. ಅಂದ್ರೆ ವೃತ್ತಿ ಉಪಯುತ ಚೇತನ ಸಾಕ್ಷಿ, ವೃತ್ತಿ ವಿಶಿಷ್ಟ ಚೇತನ ಆಭಾಸ. ವೃತ್ತಿ ವಿಶಿಷ್ಟ ಚೇತನ, ವೃತ್ತಿ ಉಪಯುತ ಚೇತನ, ಇವೆರಡನ್ನ ಚಂದ ತಿಳ್ಕೋಬೇಕು. ವೃತ್ತಿ ಅಂತ ನಿಮಗೆ ಗೊತ್ತದ, ಅಂತಃಕರಣದ ವೃತ್ತಿ. ಅದರ ಮೂಲಕ ಹೊರಗೆ ಹೋಗ್ತದ? ನೇತ್ರದ್ವಾರ, ಇಂದ್ರಿಯ ದ್ವಾರ. ಕಿವಿಲಿಂತೂ ಹೊರಗೆ ಹೋಗ್ತದ, ಕಣ್ಣಲಿಂತೂ ಹೊರಗೆ ಹೋಗ್ತದ, ಮೂಗಲಿಂತೂ ಹೊರಗೆ ಹೋಗ್ತದ. ಆ ವೃತ್ತಿ ಹೊರಗೆ ಹೋಗಿ ವಿಷಯಗಳನ್ನ ಗ್ರಹಣ ಮಾಡುವುದಕ್ಕೆ ಅದು ಹೊರಗೆ ಹೋಗ್ತದ. ನಾಲಿಗೆ ಮತ್ತು ಚರ್ಮಗಳಿಂದ ಹೊರಗೆ ಹೋಗಲ್ಲ. ನಾಲಿಗೆಯಲ್ಲಿ ಬಂದು ನಿಲ್ತದ, ಚರ್ಮದಲ್ಲಿ ಬಂದು ನಿಲ್ತದ. ಚರ್ಮಕ್ಕ ಯಾವುದರ ಒಂದು ವಸ್ತು ಸ್ಪರ್ಶ ಸಿಕ್ಕಾಗ ಮಾತ್ರ ಅದರದ್ದು ಏನಂತ ಗೊತ್ತಾಗ್ತದೆ. ನಾಲಿಗೆಗೆ ಆ ವಸ್ತುವಿನ ಸ್ಪರ್ಶ ಸಿಕ್ಕಾಗ ಮಾತ್ರ ಅದರದ್ದು ಏನು ಪರಿಸ್ಥಿತಿ ಅಂತ ಗೊತ್ತಾಗ್ತದೆ. ನಿಮ್ಮ ನಾಲಿಗೆಯ ವೃತ್ತಿ ಅಕಸ್ಮಾತ್ ಹೊರಗೆ ಹೋಗಿ ಟೇಸ್ಟ್ ನೋಡಿ ಬರ್ತಿತ್ತಂದ್ರ ಅಂಗಡಿಯಾಗಿನೂ ಎಲ್ಲ ಸಾಮಾನುಗಳು ತಿಂದು ಬಂದ್ಬಿಡ್ತಿತ್ತವು. ಪರಮಾತ್ಮ ಹೆಂಗ್ ಕಂಟ್ರೋಲ್ ಇಟ್ಟನು? ನಾಲಿಗೆ ವೃತ್ತಿ ಹೊರಗೋಲಾರ್ದಂಗಿಟ್ಟನು. ಅಂಗಡಿಯಾಗೆಲ್ಲ ಟೇಸ್ಟ್ ನೋಡಿ ಬರ್ತಿತ್ತಲ್ರಿ, ಅವನಿಗೆ ಯಾಕೆ ಬೇಡ್ತಿದ್ರಿ ನೀವು? ಅದು ಸ್ಯಾಂಪಲ್ ಕೊಡಪ್ಪ, ಟೇಸ್ಟ್ ಹೆಂಗ್ ಅದನ್ನ ನೋಡಿ ತಗೋತೀನಿ ಅಂತ ಯಾಕಂತೀರಿ? ನಿಮ್ಮ ನಾಲಿಗೆ ವೃತ್ತಿ ಹೊರಗೆ ಹೋಗಂಗಿಲ್ಲ, ಅದು ನಿಮ್ಮ ನಾಲಿಗೆಗೆ ಇರ್ತದ. ಚರ್ಮದ ವೃತ್ತಿ ಚರ್ಮದೊಳಗೆ ಉಳಿತದ, ಅದು ಎಲ್ಲಿ ಹೊರಗೆ ಹೋಗಂಗಿಲ್ಲ. ಚರ್ಮದ ವೃತ್ತಿ ಹೊರಗೆ ಹೋಗಂಗಿತ್ತಂದ್ರೆ ಏನೇನಾರ ಸ್ಪರ್ಶ ಮಾಡಿ ಬಂದ್ಬಿಡ್ತಿತ್ತವು. ಅದು ವೃತ್ತಿ ಹೊರಗೆ ಹೋಗಂಗಿಲ್ಲ. ಚರ್ಮದಾಗೆ ನಾಲಿಗೆ ವೃತ್ತಿ ನಾಲಿಗೆ ಒಳಗೆ ಇಟ್ಟಾನ. ಮೂಗಿನ ವೃತ್ತಿ ನಿಮ್ಮ ಓಣ್ಯಾಗ ಯಾರೇ ಧನಿಯಾ ಹುರಿತಿದ್ರು, ಮಸಾಲೆ ಹುರಿತಿದ್ರು ಅಂದ್ರೆ ಅವ್ರ ಮನೆಗೆ ಹೋಗಿ ಬರ್ತದ. ನಿಮ್ಮ ಮೂಗಿನ ವೃತ್ತಿ ಎಲ್ಲರೂ ಒಂದು ಎಮ್ಮಿ ಬಿದ್ದು ಸತ್ತಿತ್ತಂತಂದ್ರೆ ಅದರದ್ದು ವಾಸನೆ ತಗೊಂಡ್ಬರ್ತದ, ಹೋಗಿ ಎಲ್ಲೋ ಸತ್ತದಂತೇಳಿ. ಸುಗಂಧ ದುರ್ಗಂಧ ಎಷ್ಟೋ ನಿಮ್ಮ ಮೂಗಿನ ಗ್ರಹಣ ಶಕ್ತಿ ಎಷ್ಟದ ಅಷ್ಟು ದೂರ ಹೋಗಿ ಬರ್ತದ. ನಿಮ್ಮ ಕಣ್ಣಿನ ವೃತ್ತಿ ಎಷ್ಟು ದೂರ ಹೋಗ್ತದ, ನಿಮ್ಮ ದೃಶ್ಯ ಶಕ್ತಿ ಎಷ್ಟದ, ದೃಷ್ಟಿ ಶಕ್ತಿ ಎಷ್ಟದ, ಅಷ್ಟು ದೂರ ಹೋಗಿ ಬರ್ತದ. ದೂರದೃಷ್ಟಿ, ಸಮೀಪ ದೃಷ್ಟಿ. ಕಣ್ಣಿಂದ ಹೊರಗೆ ಹೋಗ್ತದ, ಮೂಗಿಂದ ಹೊರಗೆ ಹೋಗ್ತದ, ಕಿವಿದ ಹೊರಗೆ ಹೋಗ್ತದ. ಕಿವಿ ವೃತ್ತಿ ಇವೇನತ್ತವ ಎಷ್ಟೋ ದೂರ. ನಿಮಗ ಏನೋ ಶಬ್ದಗಳು ನಡೆದಿದ್ದು ಅಂತ ನಿಮಗೆ ಕೇಳಿಸ್ತಿರ್ತದೆ. ಅದರ ಚರ್ಮದ್ದು ಮತ್ತೆ ನಾಲಿಗೆ ವೃತ್ತಿ ಅವರು ಇಂದ್ರಿಯ ದ್ವಾರ ಹೊರಗೆ ಹೋಗಂಗಿಲ್ಲ. ಅವು
ಇಂದ್ರಿಯ ದ್ವಾರ ಗ್ರಹಣ ಮಾಡ್ತಾವ, ಅಷ್ಟೇ ಇದ್ದಲ್ಲೇ ಗ್ರಹಣ ಮಾಡ್ತಾವ. ಅದಕ್ಕೆ ಇಲ್ಲಿ ಎರಡು ಶಬ್ದ ಕಲಿಸ್ತಾನೀಗ. ಉಪಹಿತ ಚೇತನ ಅಂದ್ರೆ ಸಾಕ್ಷಿ, ವೃತ್ತಿ ವಿಶಿಷ್ಟ ಚೇತನ ಅಂದ್ರೆ ಆಭಾಸ. ಅದಕ್ಕೆ ಈಗೇನ್ ಹೇಳ್ತಾನ, ಉಪಾಧಿ ವಾಲೆಕೋ ಉಪಹಿತ ಕಹತೆ ಹೈ. ಉಪಾಧಿ ಉಳ್ಳದಕ್ಕ ಉಪಹಿತ ಎನ್ನುತ್ತೇವೆ. ವೃತ್ತಿಯಲ್ಲಿ ಬೆರೆಯದೆ ವೃತ್ತಿಯಿಂದ ಭಿನ್ನವಾಗಿದ್ದು ಆ ವೃತ್ತಿಯ ಉಪಸ್ಥಿತಿಯ ಕಾರಣ ಬ್ರಹ್ಮಚೇತನದಿಂದ ಭಿನ್ನವಾಗಿರುವಂತೆ ತೋರುವುದು. ಘಟಾಕಾಶ, ಜೋಗಪ್ಪ ಇವೆಲ್ಲ ಏನದವ ಉಪಾಧಿಗಳು. ಘಟ ಆದ ಆದರೆ ಘಟ ಆಕಾಶಕ್ಕೆ ಅಂಟುಕೊಂಡಿಲ್ಲ, ಘಟ ಆಕಾಶದೊಳಗ ಬೆರೆತಿಲ್ಲ. ಆಕಾಶದಲ್ಲಿ ಬೆರೆಯದೆ ಆಕಾಶವನ್ನ ಸ್ಪರ್ಶಿಸದೆ ಘಟ ಏನ್ ಮಾಡಿದ, ಆ ಆಕಾಶವನ್ನ ಎರಡು ಭಾಗ ಮಾಡ್ಯದ. ಒಂದು ಘಟಾಕಾಶ, ಮತ್ತೊಂದು ಮಹಾಕಾಶ. ಜೋಗಪ್ಪ ಅಂದ್ರ ಒಬ್ಬ ಶರಣಪ್ಪ ಕೈಗೆ ಸಿಕ್ಕ, ಜೋಗಪ್ಪಗೆ ಎಲ್ಲಿಗೋ ಹೋಗೋದು ಬಂತು. ಅವನೇನ್ ಮಾಡ್ತಾನ, ಸ್ವಲ್ಪ ಹೊತ್ತಿಗೆ ಕುಂದ್ರಪ್ಪ, ಒಂದು 10 ನಿಮಿಷ. ಈ 10 ನಿಮಿಷದಾಗ ಏನಾಯ್ತಪ್ಪ ಅಂದ್ರ, ನೀ ಯಾವೂರು ಜೋಗಪ್ಪ ಅಂತ ಕೇಳಂಗಾಯ್ತು. ಅವನಿಗೆ ಆ ಕೊಡಕ ಏನಾರ ಸಂಬಂಧದೇನು? ಯಾವೂರು ಜೋಗಪ್ಪ ನೀನು ಅಂತ. ಆ ಕೊಡ ಆ ಶರಣಪ್ಪಗೆ ಏನಾರೆ ಸಂಬಂಧಪಟ್ಟದೇನ್ರಿ ಅದು? ಆದ್ರೂ ಅದ್ರ ಸಹವಾಸ ಮಾಡಿದ್ದಕ್ಕ ಅದೇನಾಗ್ಯದ, ಜೋಗಪ್ಪ ಆಗ್ಯದ. ಎಲ್ಲಿ ತನಕ? ಆ ಕೊಡ ಇರೋ ತನಕ. ಆ ಕೊಡ ಹೋಯ್ತು, ಮತ್ತೆ ಜೋಗಪ್ಪ ಇಲ್ಲ. ಹಿಂಗ ಅದಕ್ಕೆ ಇದೇನು ಘಟಾಕಾಶ, ಜೋಗಪ್ಪ ಇವೇನದವ, ಆ ಒಂದು ವಸ್ತುವಿನೊಡನೆ ಬೆರೆಯದೆ ಭಿನ್ನವಾಗಿದ್ದು ಅದನ್ನ ಎರಡು ಭಾಗ ಮಾಡಿ ತೋರ್ಸ್ಲಕತ್ತದ. ಬೆರಿಲಾರದೆ ಇರೋಂಥದ್ದು ಅದರ ಲಕ್ಷಣ ಉಪಹಿತ. ಮತ್ತೆ ವೃತ್ತಿ ವಿಶಿಷ್ಟ ಚೇತನ ಅಂದ್ರೆ ವೃತ್ತಿಯಲ್ಲಿ ಬೆರೆತು ತನ್ನ ಸ್ವರೂಪವನ್ನೇ ಮರೆತು. ಚೇತನ ಅಂದ್ರೆ ಜೀವ, ಅದು ನೀಲೋ ಘಟ. ನೀಲಿ ಬಣ್ಣ ಹೆಂಗ ಆ ಕೊಡದ ಒಳಗ ಬೆರೆತು ಬಿಟ್ಟದ, ಹಂಗ ಏನಾಗ್ಯದ, ಒಂದು ಚೇತನ ಏನಾಗ್ಯದ, ಚೇತನದ ಒಂದು ಭಾಗ ವೃತ್ತಿಯಲ್ಲಿ ಬೆರೆತು ಹೋಗ್ಬಿಟ್ಟದ. ವೃತ್ತಿಯಲ್ಲಿ ಬೆರೆತು ತನ್ನ ಸ್ವರೂಪವನ್ನ ಮರೆತಂತ ಚೇತನ ಅದು ಆಭಾಸ. ಆ ವೃತ್ತಿಯಲ್ಲಿ ಬೆರೆಯದೆ ತನ್ನ ಸ್ವರೂಪವನ್ನ ಮರೆಯದೆ ಇರುವಂತ ಚೇತನ ಏನದಲ್ಲ ಅದು ಕೂಟಸ್ಥ. ಹೌದಾ? ವೃತ್ತಿ ಉಪಹಿತ ಚೇತನ, ಸಾಕ್ಷಿ. ಎರಡು ಲಕ್ಷಣಗಳು ಹೇಳಿದ್ರಿ ಈಗ ಅವರು. ವೃತ್ತಿ ಉಪಹಿತ ಚೇತನ, ಸಾಕ್ಷಿ, ಕೂಟಸ್ಥ ಇವೆಲ್ಲ ಒಂದೇ ಅರ್ಥ ಇವು. ಇದು ಏನ್ ಮಾಡಿದಪ್ಪ, ವೃತ್ತಿ ಉಪಹಿತ ಚೇತನ ಉಪಾಧಿ ಅದ. ಅದಕ್ಕ ಉಪಾಧಿ ಇದ್ರೂ ಉಪಾಧಿ ಒಳಗ ಬೆರೆತಿಲ್ಲ. ಈಗ ನಿಮ್ಮ ಉಪಾಧಿ ಯಾವುದು? ಪಿಂಡಾಂಡ ಶರೀರ. ಪಿಂಡಾಂಡ ಶರೀರನೇ ಉಪಾಧಿ. ಅದಕ್ಕೇನಂದ್ರು ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ, ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಏನ್ ಮಾಡಿದ? ಒಡಲ ಸೋಂಕದೆ
ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ದಾಸಿಮಾರ್ಯರ ವಚನ. ಚೇತನ ಹೆಂಗದಪ್ಪ ಈ ಶರೀರದೊಳಗಂದ್ರೆ ಒಡಲೊಳಗೆ ಆದ. ಯಾವುದು? ಕೂಟಸ್ಥ ಚೇತನ, ವೃತ್ತಿ ಉಪಹಿತ ಚೇತನ, ಸಾಕ್ಷಿ ಚೇತನ, ಆತ್ಮಚೇತನ ಅಂತೇನಂತೀರಿ? ಅದ್ ಹೆಂಗದ? ಒಡಲೊಳಗಿದ್ದು ಒಡಲೊಳಗೆ ಆದ. ಒಡಲ್ ಅಂದ್ರೆ ಶರೀರ, ಪಿಂಡ ಅಂದ. ಏನಾಗ್ಯದ? ಒಡಲಿಂಗಾಧಾರವಾಗಿ, ಒಡಲಿಗೆ ಆಧಾರವಾಗ್ಯದ. ಒಡಲಿಂಗ ಆಧಾರವಾಗಿ ಮತ್ತ ಅದಕ್ಕೆ ಆಧಾರವಾಗಿ ಮತ್ತೆ ಹೆಂಗದ? ಒಡಲ ಸೋಂಕದೆ. ಆ ಒಡಲಿಗೆ ಟಚ್ ಮಾಡಿಲ್ಲ, ಅದು ಮುಟ್ಟಲಾರ್ದಂಗದ, ಅದು ಮಡಿ ಕಾಯ್ಕೊಂಡೋಗ್ಯದ. ಮಡಿ ನಿಮ್ ಶರೀರಕ್ಕೆ ಅದು ಏನು ಸೋಂಕೆ ಇಲ್ಲ, ಅದಕ್ಕೆ ಮುಟ್ಟಂಗೆ ಇಲ್ಲ, ಅದು ಮುಟ್ಟಿಸ್ಕೊಳ್ಳಾರ್ದಂಗದ. ಅದು ಒಡಲೊಳಗಿದ್ದು ಒಡಲನ್ನೇ ಮುಟ್ಟಿಸ್ಕೊಳ್ಳಾರ್ದಂಗದ. ಅದು ಸಂಸಾರದಾಗಿದ್ದು ಸಂಸಾರ ಮುಟ್ಟಿಸ್ಕೊಳ್ಳಾರ್ದಂಗಿರ್ಬೇಕು. ಕಮಲ ಪತ್ರ ಬಿಂದು ನ್ಯಾಯ ಅಂದ್ರೆ ಕಮಲದ ಎಲೆ ಅಥವಾ ಹೂವಿನ ಮೇಲೆ ನೀರು ಇತ್ತು ಅಂತಂದ್ರೆ ಅದಕ್ಕೆ ಅದು ಅಂಟುಕೊಂಡಿರಂಗಿಲ್ಲ, ಗಾಳಿ ಬಿಟ್ರೆ ಉದುರಿ ಹೋಗ್ಬಿಡ್ತದೆ. ಹಂಗ ಅದು ಒಂದಕ್ಕೊಂದು ಬೆರೆಯದೆ, ಒಡಲ ಸೋಂಕದೆ, ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ಹಂಗ ಇದು ಉಪಾಧಿ ವಾಲೇಕೋ ಉಪಹಿತ ಚೇತ ಹೈ. ಉಪಹಿತ ಚೇತನ ಅಂದ್ರೆ ಲಕ್ಷಣ ಗೊತ್ತಾಯ್ತಾ? ವೃತ್ತಿಯಲ್ಲಿ ಬೆರೆಯದೆ. ನಿಮ್ದು ಅಹಂ ವೃತ್ತಿ ಅಂತದಲ್ಲ, ಅದ್ರೊಳಗ ಅದ ಅಹಂ ವೃತ್ತಿ ಒಳಗಿದ್ದು ನೀವು ನಾನು ಅಂತಿರಲ್ಲ, ಅದೇ ಅಹಂ ವೃತ್ತಿ ಒಳಗಿದ್ದು ಅಹಂ ವೃತ್ತಿಗೆ ಆಧಾರವಾಗಿ ಮತ್ತೇನಾಯ್ತು? ಅಹಂ ವೃತ್ತಿಗೆ ಸೋಂಕದೆ ಆ ಅಹಂ ವೃತ್ತಿಯನ್ನೇ ಬೆಳಗ್ತದದು. ಈ ಪರಿಯ ನೋಡ ರಾಮನಾಥ. ಉಪಾಧಿ ವಾಲ್ಯಕ್ಕೂ ಉಪಹಿತಕೇತೆ ಹೈ. ವೃತ್ತಿಯಲ್ಲಿ ಬೆರೆಯದೆ, ವೃತ್ತಿಯಿಂದ ಭಿನ್ನವಾಗಿದ್ದು ಆ ವೃತ್ತಿಯ ಉಪಸ್ಥಿತಿಯ ಕಾರಣ. ವೃತ್ತಿ ಇರೋದಕ್ಕ ಆ ಚೇತನನೇ ಕಾರಣ. ಚೇತನ ಇರ್ಲಿಲ್ಲ ಅಂದ್ರೆ ವೃತ್ತಿ ಹೆಂಗಿರ್ತದ್ರಿ? ವೃತ್ತಿ ಉಪಹಿತ ಚೇತನ ಇದ್ದಿದ್ದಕ್ಕೆ ವೃತ್ತಿ ಅದ. ನಿಮ್ಮ ಒಳಗಿಂದ ಸಾಕ್ಷಿ ಕೂಟಸ್ಥ ಇದ್ದದಕ್ಕೆ ನೀವದಿರಿ, ನಿಮ್ ಶರೀರ ಆದ. ನಿಮ್ ಕೂಟಸ್ಥನೇ ಇಲ್ಲ ಅಂದ್ರೆ ನಿಮ್ ಶರೀರ ಎಲ್ಲಿದಿರ್ತದೆ? ಹಂಗ ಆ ವೃತ್ತಿ ಉಪಸ್ಥಿತಿಯ ಕಾರಣ, ವೃತ್ತಿ ಇರುವುದಕ್ಕೆ ಕಾರಣ, ಆ ವೃತ್ತಿಯ ಉಪಸ್ಥಿತಿಗೆ ಕಾರಣ ಏನು? ಬ್ರಹ್ಮಚೇತನದಿಂದ ಭಿನ್ನವಾಗಿರುವಂತೆ ತೋರುವುದು. ಆ ಕಾರಣ ಹೆಂಗಿರ್ತದ? ಕಾರಣ ಬ್ರಹ್ಮಚೇತನದಿಂದ ಭಿನ್ನವಾಗಿರುವಂತೆ ತೋರ್ತದ. ವೃತ್ತಿ ಉಪಸ್ಥಿತಿಯ ಕಾರಣ ಬ್ರಹ್ಮಚೇತನದಿಂದ ಭಿನ್ನವಾಗಿರುವಂತ ಅವು ಒಂದರೊಳಗೊಂದು ಬೆರ್ತಿಲ್ಲ, ಸೆಪರೇಟ್ ಅದಾವ ಅಂತ. ನೆಕ್ಸ್ಟ್ ವೃತ್ತಿ ವಿಶಿಷ್ಟ ಚೇತನ ಅಂತಂದ್ರೆ ಬೆರ್ತದ್ದು, ಒಂದರಾಗೊಂದು ಬೆರ್ತು, ವೃತ್ತಿಯಲ್ಲಿ ಬೆರೆತು ತನ್ನ ಸ್ವರೂಪವನ್ನೇ ಮರ್ತದ್ದು. ಇದು ಚೇತನ ಅಂದ್ರೆ ಜೀವ. ಒಂದು ಕೂಟಸ್ಥ ಚೇತನ, ಒಂದು ಜೀವಚೇತನ. ಆವಾಸ ಚೇತನ ಅಂದ್ರೆ ಒಂದೇ, ಜೀವಚೇತನ ಅಂದ್ರೆ ಒಂದೇ. ಅದಕ್ಕ ಒಂದು ಪ್ರಸಿದ್ಧ ಉದಾಹರಣೆ ಏನ್ ಕೊಡ್ತಾರಪ್ಪ ಅಂದ್ರೆ, ಹೆಂಡದ ಅಂಗಡಿ ಮಾಲೀಕ ಮತ್ತು ಹೆಂಡದ ಅಂಗಡಿಯ ಗಿರಾಕಿ. ಹೆಂಡದ ಅಂಗಡಿ ಗಿರಾಕಿ ಹೆಂಗಿರ್ತಾನ? ಹೆಂಡ ಕುಡಿದು ಬಿಟ್ಟ ನಾವು, ಒಡಲೊಳಗಿದ್ದು ಏನ್ ಮಾಡ್ಯಾನ? ಒಡಲ ಸೋಂಕಿ ಬಿಟ್ಟ ನಾವು. ಆದ್ರ ಹೆಂಡದ ಮಾಲೀಕ ಹೆಂಗದನ? ಅಂಗಡಿ ಒಳಗೆ ಅದ ನಾವು.
ಅವನ ಅಕ್ಕಪಕ್ಕದಲ್ಲಿ ಹೆಂಡದ ಬಾಟ್ಲಿಗಳದವ, ಆದ್ರ ಅವಕ್ಕ ಸೋಂಕಲಾರ್ದಂಗ ಅದಾನ. ಅವನಿಗೆ ಅವಕ್ಕ ಸಂಬಂಧ ಇರ್ಲಾರ್ದಂಗ ಅದಾನ ಅಂಗಡಿ ಮಾಲೀಕ. ಅದಕ್ಕ ಬ್ರಹ್ಮಚೇತನ, ಕೂಟಸ್ಥ ಚೇತನ, ಸಾಕ್ಷಿ ಚೇತನ ಹೆಂಗದ ಅಂತಂದ್ರ ಈ ಸಂಸಾರದೊಳಗಿದ್ದರೂ ಸಹಿತ ಸಂಸಾರಕ್ಕೆ ಅಂಟುಕೊಳ್ಳಾರ್ದಂಗ ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲಿ, ಎಲ್ಲಾ ವೃತ್ತಿಗಳಲ್ಲಿ, ವ್ಯವಹಾರಗಳಲ್ಲಿ ಆತ ಇಲ್ಲದ ಜಾಗನೇ ಇಲ್ಲ. ಅವನು ಎದನ ಹೆಂಗದನ, ಎದಕ್ಕೂ ಅಂಟುಕೊಳ್ಳಾರ್ದಂಗ ಅದನ. ಮತ್ತ ಸ್ವರೂಪದ ಬಗ್ಗೆ ಅವನಿಗೆ ಜ್ಞಾನ, ನಾ ಬ್ರಹ್ಮದಿನಿ ಅಂತೇಳಿ ಅವನಿಗೆ ಜ್ಞಾನದ. ಈಗ ಸಜ್ಜನರ ಜೊತೆಗಿರ್ಬೇಕು, ದುರ್ಜನರ ಜೊತೆಗೆ ಹೋಗ್ಬಾರ್ದು, ಇದೆಲ್ಲ ಯಾಕೆ ಹೇಳ್ತಾರಂತಂದ್ರೆ, ನಿಮ್ಮ ಜ್ಞಾನ ನಿಮಗೆ ಸರಿಯಾಗಿತ್ತು ಅಂತಂದ್ರ ದುರ್ಜನರ ಬಲ್ಲಿ ಹೋದ್ರೆ ಏನಾಗ್ತದ? ನಿಮ್ಮ ಜ್ಞಾನ ನಿಮಗೆ ಸರಿ ಇರ್ಲಾರ್ದಕ್ಕೆ ಏನಾಗ್ತದ? ಕೆಟ್ಟವ್ರ ಬಲ್ಲಿ ಹೋಗಬೇಡ. ಕೆಟ್ಟವ್ರ ಬಲ್ಲಿ ಹೋದಾಗ ಸಹಿತ ನಾನು ಬ್ರಹ್ಮ, ನಾನು ಸಾಕ್ಷಿ, ನಾನು ಕೂಟಸ್ಥ ಅನ್ನೋ ಒಂದು ವೃತ್ತಿ ಘನವಾಗಿತ್ತು ಅಂತಂದ್ರೆ ಎಲ್ಲಿ ಹೋದ್ರಿ ಏನಾಗ್ತದ್ರಿ? ಹೆಂಡದ ಅಂಗಡಿಗೆ ಹೋದ್ರಿ ಏನಾಗ್ತದ? ವೇಶ್ಯಾವ್ರ ಮನೆಗೆ ಹೋದ್ರಿ ಏನಾಗ್ತದ? ಎಲ್ಲಿ ಹೋದ್ರೂ ನಾನು ಬ್ರಹ್ಮನ ಅರಿವಿತ್ತಂತಂದ್ರೆ ಏನು ಸಮಸ್ಯೆ ಇಲ್ಲ. ಅದು ಯಾರಿಗೆ ಹೇಳ್ಯಾರ ಅಂತಂದ್ರ, ಯಾರಿಗೆ ಅವರ ಜ್ಞಾನದ ಬಗ್ಗೆ ಇನ್ನೂ ಪರಿಪಕ್ವತೆ ಇಲ್ಲವೋ ಅಂಥವ್ರಿಗೆ ಅದು ಹೇಳ್ಯಾರ. ಬ್ರಹ್ಮ, ನಾನು ಬ್ರಹ್ಮ ಅನ್ನುವಂಥದ್ದು ಇನ್ನೂ ನಿಶ್ಚಯ ಜ್ಞಾನ ಯಾರಿಗೆ ಆಗಿರಂಗಿಲ್ಲ. ಅವನ ಜೀವನಾಗಿ ಹೋಗ್ತಾನ, ಆದ್ಮೇಲೆ ಅವನೊಳಗೆ ವಿಷಯಗಳು ಉದ್ರೇಕಗೊಳ್ತವ. ಉದ್ರೇಕಗೊಂಡು ಆ ವಿಷಯಗಳು ಯೋಗ್ಯವೋ ಅಯೋಗ್ಯವೋ ಯಾವುದನ್ನ ವಿಚಾರ ಮಾಡಲಾರ್ದೆ ಅವಿವೇಕಿಯಾಗಿ ಆ ಭೋಗಗಳನ್ನ ಅವನು ಭೋಗಿಸ್ಲಿಕ್ಕೆ ಬಿಡ್ತಾನಲ್ಲ, ಅದರ ಸಲುವಾಗಿ ಕೆಟ್ಟದರ ಸಮೀಪ ಹೋಗಬೇಡ, ದುಷ್ಟರಿಂದ ದೂರ ಇರು, ಕೆಟ್ಟದ ಸಮೀಪ ಹೋಗಬೇಡ. ಅಜ್ಞಾನಿಗಳಿಗಾಗಿ ಇನ್ನೂ ನಿರ್ಧಾರ ಇರಲಾರ್ದವ್ರ ಸಲುವಾಗಿ ಹೇಳಿದ ಮಾತದು. ಬ್ರಹ್ಮಜ್ಞಾನಿ ಎಲ್ಲಿ ಹೋದ್ರೆ ಏನಾಗದ? ದತ್ತಾತ್ರೇಯ ಮಹಾರಾಜರಿಗೆ 10,000 ಮಂದಿ ಹಗಲು ರಾತ್ರಿ ಬೆನ್ನ ಹಚ್ಚಿಬಿಟ್ರು. ಸಾಕಾಗಿ ಹೋಗ್ಬಿಡ್ತು. ಕಣ್ಣು ತೆರೆದ್ರೆ ಸಾವಿರಾರು ಮಂದಿ, ಕಣ್ಣೆದ್ರೆ ಸಾವಿರಾರು ಮಂದಿ, ಎದ್ರು ಅವರೇ, ಕೂತ್ರು ಅವರೇ, ಬಂದ್ರು ಅವರೇ, ಬರೀ ಬೆನ್ನ ಹಚ್ಚಿಬಿಟ್ರು. ಎಲ್ಲಾ ರೀತಿಲಿಂತ ಸಿದ್ಧಿ ಪುರುಷರು, ಜ್ಞಾನಿಗಳು ಏನು ಇಲ್ಲ ಅವ್ರ ಹತ್ರ, ಎಲ್ಲ ಎ ಟು ಝೆಡ್. ಅದಕ್ಕೆ ಎಲ್ಲರೂ ದತ್ತ 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 ಅಂತಿರ್ತಾರೆ. ಜ್ಞಾನಿಗಳು ಪೂಜೆ ಮಾಡ್ತಾರ, ಭಕ್ತರು ಪೂಜೆ ಮಾಡ್ತಾರ, ಪವಾಡ ಪುರುಷರು ಪೂಜೆ ಮಾಡ್ತಾರೆ, ಎಲ್ಲರೂ ಅವನಿಗೆ ಪೂಜೆ ಮಾಡ್ತಾರೆ. ಅಂತ ದತ್ತ, ಗುರು ದತ್ತ. ಅವ್ರಿಗೇನಾಗ್ಬಿಡ್ತು, ಬ್ಯಾಸರ ಬಂದ್ಬಿಡ್ತದೆ. ಇದೇನಿದೆ ಇಂಥ ಪರಿ ಮಂದಿನ ಬೆನ್ನ ಹಚ್ಕೊಂಡು ಹೋಗೋದು, ಎಲ್ಲಿ ಕಿರಿಕಿರಿ ನಾವು, ಇದನ್ನ ಹೆಂಗ್ ಕಟ್ ಮಾಡಬೇಕು, ಹೆಂಗ್ ಕಟ್ ಮಾಡಬೇಕು, ಹೆಂಗ್ ಕಟ್ ಮಾಡಬೇಕು ಅಂತ ವಿಚಾರ ಮಾಡೋದು. ಒಂದು ಕಡೆ ಮೆರವಣಿಗೆ ಇಟ್ಕೊಂಡ್ಬಿಟ್ರು. ಅವರಿಗೆ ಮೆರವಣಿಗೆ ಇಟ್ಟುಕೊಂಡಾಗ ಆ ಮೆರವಣಿಗೆಯಾಗ ದತ್ತಾತ್ರೇಯ ಮಹಾರಾಜರಿಗೆ ಎಲ್ಲರೂ ಹಾರ ಹಾಕ್ಲಕ್ಕ ಒಂದು ಆನಿ ಮೇಲೋ ಒಂದು ಯಾವ್ದೋ ವಾಹನದಾಗ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋಗಾಗ ಏನ್ ಮಾಡಿದ್ರು, ಅವ್ರಿಗೊಂದು ಮ್ಯಾಲ ಪೀಠ ಮಾಡಿದ್ರು. ಆ ಪೀಠದ ಮೇಲೆ ಅವ್ರಿಗೆ ಕುಂದಿರಿಸಿ ಮೆರವಣಿಗೆ ಮಾಡ್ಲಕತ್ತಿದ್ರು. ಆ ಮಂದಿನ ನೋಡ್ತಾರ, ಹಿಂದೆ ಜನಸಾಗರ, ಮುಂದೆ ಜನಸಾಗರ. ಏನ್ ಮಾಡ್ತೀರಿ? ಕುಂಭಮೇಳಕ್ಕೆ ಹೋಗಿ ಒಬ್ರಿಗೊಬ್ರು ಕಾಲ್ ತೊಳೆದು ಸತ್ತೋಗ್ಬಿಟ್ರಿ ಎಷ್ಟೋ ಮಂದಿ. ರಾಶಿ ಪೊಲೀಸರಿಗೆ ಕಂಟ್ರೋಲ್ ಆಗಲ್ರು, ಮಿಲಿಟರಿ ಕಂಟ್ರೋಲ್, ಯಾರಿಗೆ ಕಂಟ್ರೋಲ್, ಅಂತ ಪರಿ ಜನಸಾಗರ. ಏನ್ ಮಾಡ್ತೀರಿ? ಹಿಂಗಾಯ್ತಂದ್ರೆ ಏನ್ ಮಾಡ್ತೀರಿ? ಉಸಿರುಗಟ್ಟ ವಾತಾವರಣ ಆನಂದಕ್ಕಾಗಿ ಮಾಡ್ಕೊಂಡಿದ್ದೆ ಒಮ್ಮೊಮ್ಮೆ ಏನಾಗ್ಬಿಡ್ತದ, ಉಸಿರುಗಟ್ಟ ವಾತಾವರಣ ಆಗಿಬಿಡ್ತದ. ಏನ್ ಮಾಡ್ಬೇಕು? ಹಿಂಗಾದಾಗ ಅವ್ರಿಗೆ ಏನಾಗ್ಬಿಡ್ತು, ಇದನ್ನ ಕಡಿಮೆ ಮಾಡ್ಬೇಕಿದೆ. ಈ ರೀತಿ ಇದ್ರ ನಡೆಯಂಗಿಲ್ಲ, ಕಟ್ ಮಾಡಬೇಕು. ಇವ್ರಿಗೆಲ್ಲ ಕಟ್ ಮಾಡಿಬಿಡೋಣ. ಏನ್ ಮಾಡಿದ್ರು, ಆ ಮೆರವಣಿಗೆ ಹೋಗೋ ಟೈಮ್ನೊಳಗ ವೇಶ್ಯರು ಬಂದು ಹಾರ ಹಾಕ್ತಾರ. ಹಾಕಿವಲ್ಲ, ಬ್ಯಾಡ್ ನಡೀನಿ, ವೇಶ್ಯಾವಾಟಿಕೆ ಪಡ್ತಿ ಬ್ಯಾಡ್ ನೀ ಅನ್ನಕ್ ಬರ್ತದ? ಕುಡುಕರು ಬಂದು ಹಾರ ಹಾಕ್ತಾರ, ಬ್ಯಾಡ ನೀನು ಹೆಂಡ ಕುಡಿತಿ ಬ್ಯಾಡ್ ಅನ್ಲಕ್ ಬರ್ತದ? ಎಲ್ಲರೂ ಭಕ್ತರೇ ಅಲ್ರಿ. ಭಕ್ತಿ ವಿಷಯದಾಗ ಯಾರಿಗೆ ಭೇದ ಭಾವ ಅದ?
ವೇಷಾಸ್ತ್ರೀ ಒಬ್ಬಕ್ ಬಂದು ಹಾರ ಹಾಕ್ಲಕ್ ಬಂದಳು. ಹಾಕ್ಲಕ್ ಬಂದ್ ಕೂಡ್ಲೇನೆ ಏರ್ ಮ್ಯಾಲ ಅಂದರು ದತ್ತಾತ್ರೇಯ ಮಹಾರಾಜರು. ಏರ್ ಮ್ಯಾಲ ಏರ್. ಅಕ್ಕಿನ ಹೆಂಗ ಮಾಡಿಯೇ ಗುರುಗಳು ಮ್ಯಾಲೆ ಕರಿಲಕತ್ತಾರ ಅಕ್ಕಿನ್ನ. ಅದಕ್ಕೆ ಏರ್ಸ್ರಿ ಅಂತೇಳಿ ಎಲ್ಲರೂ ಕೂಡ ಮ್ಯಾಲೆ ಏರ್ಸಿದ್ರು. ಏರ್ಸಿದ್ಮೇಲೆ ಅವ್ರಿಗೇನ್ ಪೀಠ ಮಾಡಿ ಕೊಟ್ಟಿದ್ರು, ಆ ಪೀಠದಾಗೆ ಒಂದ್ ಸ್ವಲ್ಪ ಸೈಡ್ ಸರ್ದು ಕೂಡಿಲ್ಲ ನನ್ ಬಗ್ಲಕ್ ಅಂತಂದ್ರು. ಅಕ್ಕಿಗೆ ಭಯಂಕರ ಖುಷಿ ಆಗ್ಬಿಡ್ತು. ಅಪ್ಪನ ಬಗ್ಲಕ್ ಕೂಡ್ಲಕ್ ಎಷ್ಟು ಖುಷಿ. ಈಗ ಗುರುಗಳ ಬಗ್ಲಕ್ ಕರ್ಕೊಂಡ್ ಕೂತ್ರೆ ಎಂತ ಖುಷಿ ಆಗ್ತದ. ಇಂಥ ಮೆರವಣಿಗೆ ಒಳಗ ನನಗ ಮ್ಯಾಲ್ ಕುಂದಿರ್ಸ್ಕೊಂಡಾರ ಬಗ್ಲಾಗ. ಹಂಗೆ ಮೆರವಣಿಗೆ ನಡೆದದ. ಅವಾಗ ದತ್ತಾತ್ರೇಯ ಮಹಾರಾಜರು ಒಂದ್ ಸ್ವಲ್ಪ ಎದ್ದು ನಿಂತು ಹಿಂದ ಮುಂದ ನೋಡಿದ್ರು. ಅವಾಗ ಏನಾಯ್ತು, 50% ಮಂದಿ ಕಲಾಸ ಆಗ್ಬಿಟ್ಟಿದ್ರು, ಮನಿಗೆ ಹೋಗ್ಬಿಟ್ರು. ಥೋ ವೇಷಾಸ್ತ್ರೀಗೆ ಬಗ್ಲಾಕ್ ಕುಂದಿರ್ಸ್ಕೊಂಡು ಕೂತ. ಅವ್ರಿಗೆ ಇನ್ನೊಂದ್ ಸ್ವಲ್ಪ ಕಟ್ ಮಾಡ್ಬೇಕನ್ನತ್ತು. ಇನ್ನ ಕಡಿಮೆ ಮಾಡಮ್ ಇವ್ರಿಗೆ. ಅರ್ಧ ಮಂದಿ ಹೋಗ್ಬಿಟ್ರು. ಇನ್ನ ಅರ್ಧ ಮಂದಿ ಇವ್ರು ಇನ್ನ ಬಹಳ ಅನಿಸ್ಲಕತ್ತಾರ ಅವ್ರಿಗೆ. ಇವ್ರಿಗೂ ಕಟ್ ಮಾಡಮ್, ಇನ್ನ ಕಟ್ ಮಾಡಮ್. ಮುಂದೇನ್ ಮಾಡಿದ್ರು, ಅಲ್ಲಿ ಮುಂದೆ ಪಾನ್ ಅಂಗಡಿ ಬಂತು. ಪಾನ್ ಅಂಗಡಿಗೆ ಹೋದಾಗ ಆ ಪಾನ್ ಅಂಗಡಿಯವರಿಗೆ ಒಂದು ಪಾನ್ ಕೊಡು, ಅಲ್ಲಿ ಪಾನ್ ಇಸ್ಕೋರಿ ಅಂತಂದ್ರು. ಪಾನ್ ಇಸ್ಕೋರಿ ಅಂದ ಕೂಡ್ಲೇನೆ ಅವ 2 ಪಾನ್ ಮಾಡಿ ಕೊಟ್ಟ. 2 ಪಾನ್ ಅಂಗಡಿ ಗೊತ್ತಲ್ಲ, ಎಲಿ ವೀಳ್ಯದೆಲಿ, ನಮ್ ಕಡೆ ಪಾನ್ ಅಂತೀವಿ ಅದಕ್ಕೆ. ಅವನಿಗೆ ಕೊಟ್ಬಿಟ್ಟು 2 ಪಾನ್ ಬೇಡ, ಒಂದೇ ಪಾನ್ ಸಾಕು. ಒಂದೇ ಪಾನ್ ಬೇಕು, 2 ಪಾನ್ ಬೇಡ. ಇದೇನಪ್ಪ ಒಂದೇ ಎಲಿ ಇಬ್ರು ತಿಂತಾರ ಏನ್ ಇವ್ರ ಅಂತೇಳಿಕೆ. ಅವಾಗ ಒಂದ್ ಎಲಿ ಯಾವಾಗ ತಗೊಂಡಾರ, ಒಂದೇ ಪಾನ್ ಕೈಯಾಗಿ ಹಿಡ್ಕೊಂಡ್ರ ದತ್ತಾತ್ರೇಯ ಮಹಾರಾಜರು. ಮತ್ತೆ ಎದ್ದು ನೋಡ್ತಾರ, ಮತ್ತ ಅರ್ಧ ಮಂದಿ ಕಡಿಮೆಗಳ ಉಳ್ದವ್ರದ್ರಾಗ ಇವ್ರು ಹೊಲ್ಸ್ ಇಡ್ಸ್ಲಕತ್ತಾರಪ್ಪ, ಇವ್ರಿಗೆ ನಂಬಿದ್ದೇ ತಪ್ಪಾಯ್ತು, ಇವ್ರು ಇಂಥ ದಂಧ ಮಾಡ್ತಾರತ್ ಗೊತ್ತಿಲ್ಲ ನಮ್ಗ ಅಂತ. ಅದ್ರಾಗ ಅರ್ಧ ಕಡಿಮೆ ಆದ್ರ ಅವ್ರಿಗೆ ಇನ್ನ ಬಾಳ ಅನ್ಸ್ಲಕತ್. ಇನ್ನ ಇವ್ರಿಗೆ ಕಡಿಮೆ ಮಾಡೋಣ. ಏನ್ ಮಾಡಿದ್ರು, ಆ ಪಾನ್ ತಗೊಂಡು ಅರ್ಧ ತಾವು ತಿಂದು ಅರ್ಧ ಅಕ್ಕಿ ಕೊಟ್ಟು, ಅಕ್ಕಿ ಕಚ್ಚಿದ್ದು ಇವ್ರು ಕಚ್ಚಿದ್ದು ಅಕ್ಕಿ, ಇಬ್ರು ಕೂಡಿ ಆ ಪಾನ್ ತಿನ್ಲಕತ್ರು. ಈ ತರ ಒಬ್ಬ ವೇಷೆ ಸಂಗಟ ಪಾನ್ ತಿನ್ಬೇಕನ್ನಂತ ಮನಸ್ಸು ಕೂಟಸ್ಥ ಭಾವದಲ್ಲಿದ್ದವರಿಗೆ ಬರ್ತು. ಜೀವಭಾವ ಇದ್ದವ್ರಿಗೆ ಇದು ಸಾಧ್ಯ ಆಗಲ್ಲ. ಇದು ಯಾರ್ದು ಕೂಟಸ್ಥ ಭಾವ ಇರ್ತದ ಅವ್ರೇನ್ ಮಾಡ್ತಾರ, ಆಕಿ ಸಂಗಟ ಪಾನ್ ತಿನ್ಲಕತ್ರ. ಅಕ್ಕಿ ಇಟ್ಟು ಕಚ್ಚಿದಳು, ಇವನಿ ಇಟ್ಟು ಕಚ್ಚದ, ಅಕ್ಕಿ ಇಟ್ಟು ಕಚ್ಚಿದ್ರು, ಇವನಿ ಇಟ್ಟು ಕಚ್ಚದ. ಮಂದಿನ ನೋಡಿದ್ರು, ಅರ್ಧ ಕಡಿಮೆ ಆಗಿದ್ರು, ಅರ್ಧ ಕಡಿಮೆ. ಹಿಂಗೆ ಉಳಿದುದ್ರಾಗ ಅರ್ಧ ಕಡಿಮೆ ಆಗ್ಯದ. ಆ ಮೆರವಣಿಗೆ ಮೊದಲೇನು ಆರಂಭದಲ್ಲಿತ್ತು, ಆ ಜನಸಂಖ್ಯೆ ಈಗಿಲ್ಲ. ಇವಕ್ಕ ಇಟ್ಕೊಂಡು ಏನ್ ಮಾಡಾಮು, ಇವಕ್ಕನು ಕಳಿಸೇ ಬಿಡಾಮು ಅಂತೇಳಿ ಮತ್ತೆ ಕಟ್ ಮಾಡಬೇಕಂತೇಳಿ ಆ ಮೆರವಣಿಗೆ ಎಲ್ಲಿ ಹೋಯ್ತು, ಆ ವೇಶ್ಯ ಮನಿಗೆ ಹೋಯ್ತಪ್ಪ. ಆ ವೇಶ್ಯ ಮನಿಗೆ ಹೋಯ್ತು. ವೇಶ್ಯ ಮನಿಗೆ ಹೋದ್ಮೇಲೆ ದತ್ತಾತ್ರೇಯ ಮಹಾರಾಜರು ಮತ್ತ ಆ ವೇಶ್ಯ ಸ್ತ್ರೀ ಇಬ್ರು ಮನಿಗೆ ಹೋದ್ರು. ಅಪ್ಪ ಮನಿಗೆ ಬಂದನಂದ್ರ ಮಗಳು ಎಷ್ಟು ಖುಷಿ ಪಟ್ಟು ಉಪಚಾರ ಮಾಡಿದಳು. ಏನ್ ಮಾಡಿದಳು, ಸುಮಾರು 3 ದಿವಸ 4 ದಿವಸ ಒಳಗೆ ಉಳಿತಾರ ದತ್ತಾತ್ರೇಯ ಮಹಾರಾಜರು. ಉಳಿದೊತ್ನಾಗ ಆಮೇಲೆ ಹೊರಗೆ ಬರ್ತಾರ. ಅದೇ ಒಂದು 10-12 ಮಂದಿ ಕೂತಿದ್ರು, ಎಲ್ಲರೂ ಹೋಗ್ಬಿಟ್ಟಿದ್ರು. ಒಂದು 10-12 ಮಂದಿ ಉಳಿತಿದ್ರು ಅಷ್ಟೇ. ಅವರೇ ಗಟ್ಟಿ ಬೀಜಗಳು. ನಮ್ಮ ಅಪ್ಪ ಕೂಟಸ್ಥ ಅಂಥೇಳಿ ಯಾರು ನಂಬಿರ್ತಾರ ಅವರು ನನ್ನ ನಿಜವಾದ ಶಿಷ್ಯರು ಅಂಥೇಳಿ ಅವರಿಗೆ ಶಿಷ್ಯತ್ವ ಪಟ್ಟ ಕಟ್ತಾರ. ನಮ್ಮ ಅಪ್ಪ ಆಭಾಸ ಎಲ್ಲಿ ಹೋಗ್ತಾನ ಅಲ್ಲಿ ಹೊಲಸು ಹೇಳ್ತಾನ ಅನ್ನೋರು ಇದ್ರಂತಂದ್ರ ಅವ್ರು ಹೋಗ್ಬಿಡ್ತಾರ. ಅವ್ರು ಎಲ್ಲಿರ್ತಾರ? ಅವನ ಮೇಲೆ ಕೂಟಸ್ಥ ಭಾವ ಇಟ್ಕೊಂಡು ಶುದ್ಧ ಬ್ರಹ್ಮ ಅಂತೇಳಿ ಅನ್ಕೊಂಡಿದ್ರಂತ ಅಂದ್ರ ಅವ್ರು ಉಳಿತಾರ ನೋಡ್ರಿ ಶಿಷ್ಯರಾಗಿ. ಅದ್ರೊಳಗ ಬೆರೆತು
ಹೋಗೋದು ವೃತ್ತಿಯಲ್ಲಿ ಬೆರೆತ ಚೇತನ, ವೃತ್ತಿಯಲ್ಲಿ ಬೆರೆಯದ ಚೇತನ. ವೃತ್ತಿಯಲ್ಲಿ ಬೆರೆಯದೆ ಏನ್ ಮಾಡಿದ? ಉಪಾಧಿಯು ಆ ಚೇತನದಲ್ಲಿ ಬೆರೆಯದೆ, ಚೇತನವು ವೃತ್ತಿಯಲ್ಲಿ ಬೆರೆಯದೆ ಆ ಚೇತನವನ್ನ ಎರಡು ಭಾಗವನ್ನಾಗಿ ಮಾಡಿ ತೋರಿಸದೆವುದು ಉಪಾಧಿ. ಇದು ಏನಾಗ್ತದ? ಹೋಗಿ ಬೆರೆತು ಬಿಡ್ತದೆ. ಉಪಾಧಿ ಅಂತಲ್ಲ ಅದು, ಉಪಾಧಿ ಬಗಲಿ. ಅದಕ್ಕೇನಂತಾರೆ? ವಿಶಿಷ್ಟ. ವಿಶಿಷ್ಟ ಬೇರೆ, ಉಪಾಧಿ ಬೇರೆ. ವಿಶಿಷ್ಟ ಅಂದ್ರೆ ಕಲೆತು ಬಿಡೋದು. ನೀಲಿ ಬಣ್ಣ ಮತ್ತು ಕೊಡ ಎರಡು ಮಿಕ್ಸ್ ಆಗೋದು, ಅದಕ್ಕೆ ವಿಶಿಷ್ಟ. ವೃತ್ತಿ ವಿಶಿಷ್ಟ ಚೇತನ, ವೃತ್ತಿ ಉಪಹಿತ ಚೇತನ. ವೃತ್ತಿ ವಿಶಿಷ್ಟ ಚೇತನ ಅಂತಂದ್ರೆ ಅದು ಆಭಾಸ ಚೇತನ. ಅದು ಏನಾಗ್ತದ? ಒಂದರೊಳಗೊಂದು ಬೆರೆತು ಬಿಡ್ತದೆ. ಅಂತಃಕರಣ ಮತ್ತು ಚೇತನ ಎರಡೂ ಬೆರೆತದ್ದು ಆಭಾಸ. ಅಂತಃಕರಣ ಮತ್ತು ಚೇತನ ಬೆರೆಯಲಾರದಂಗಿದ್ದದ್ದು ಕೂಟಸ್ಥ. ಒಂದೇ ಅಂತಃಕರಣ ಕೂಟಸ್ಥನೊಳಗೆ ಬೆರೆತಾಗ ಎಷ್ಟು ಕೂಟಸ್ಥದ ಒಳಗೆ? ಒಂದೇ ಅಂತಃಕರಣ ಎಸದವ. ಉಳ್ಳುದೊಂದು ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ಇನ್ನಾರ ನೆನೆಯಲ್ಲಿ ಚೆನ್ನ ಮಲ್ಲಿಕಾರ್ಜುನ. ಇರೋದೊಂದೇ ಮನಸ್ಸು. ಅದೇ ಒಂದು ಅಂತಃಕರಣ ಕೂಟಸ್ಥನೊಳಗೆ ಬೆರೆತಾಗ ಏನ್ ಅನಿಸ್ಕೊತದ? ಆಭಾಸ ಜೀವ ಅನಿಸ್ಕೊತದ. ಇಲ್ಲಿ ಶಾಸ್ತ್ರೀಯವಾಗಿ ವೃತ್ತಿ ವಿಶಿಷ್ಟ ಚೇತನ ಎನ್ನಿಸಿಕೊಳ್ಳುತ್ತದೆ. ವೃತ್ತಿ ವಿಶಿಷ್ಟ ಚೇತನ ಅಂತಂದ್ರೆ ಯಾವ ಚೇತನವು ವೃತ್ತಿಯಲ್ಲಿ ಬೆರೆತು ಒಂದಾದಾಗ ಅದು ವೃತ್ತಿ ವಿಶಿಷ್ಟ ಚೇತನ, ಆಭಾಸ ಜೀವ ಎನ್ನಿಸಿಕೊಳ್ಳುತ್ತದೆ. ಯಾವ ಚೇತನವು ವೃತ್ತಿಯಲ್ಲಿ ಬೆರೆಯದೆ ವೃತ್ತಿಯ ವ್ಯವಹಾರಗಳನ್ನ ಸಾಕ್ಷಿ ರೂಪದಲ್ಲಿ ನೋಡ್ತದಲ್ಲ, ಅದಕ್ಕೇನಂತಾರೆ? ವೃತ್ತಿ ಉಪಹಿತ ಚೇತನ, ಸಾಕ್ಷಿ ಕೂಟಸ್ಥ ಎನ್ನುತ್ತಾರೆ. ವೃತ್ತಿ ಉಪಹಿತ ಚೇತನವೇ ಸಾಕ್ಷಿ. ವೃತ್ತಿ ಉಪಹಿತ ಚೇತನವು ಸಾಕ್ಷಿ ರೂಪದಿಂದ ಭಾಸವಾಗುತ್ತದೆ. ವೃತ್ತಿ ಉಪಹಿತ ಚೇತನ ಸಾಕ್ಷಿ ರೂಪದಿಂದ ಅದೇನಾಗ್ತದ? ಭಾಸವಾಗುತ್ತದೆ. ಆಭಾಸ ಅಂದ್ರೆ ಪ್ರತಿಬಿಂಬ, ಭಾಸ ಆಗದಂದ್ರೆ ಬಿಂಬ. ಬಿಂಬ ಚೇತನ, ವೃತ್ತಿ ವಿಶಿಷ್ಟ ಚೇತನ, ಆಭಾಸ ಚೇತನ, ಪ್ರತಿಬಿಂಬ ಚೇತನ, ಪ್ರತಿಫಲಿತ ಚೇತನ ಇವೆರಡೂ ಒಂದೇ ಸಮಯದಲ್ಲಿ ಪ್ರತೀತಿ ಆಗುತ್ತವೆ. ಏನದು? ಬಿಂಬ ಚೇತನ ಮತ್ತು ಪ್ರತಿಬಿಂಬ ಚೇತನ ಎರಡೂ. ಬಿಂಬ ಚೇತನ ಪ್ರತಿಬಿಂಬ ಚೇತನ ಅಥವಾ ವೃತ್ತಿ ಉಪಹಿತ ಚೇತನ ವೃತ್ತಿ ವಿಶಿಷ್ಟ ಚೇತನ ಎರಡು ಎಟ್ ಎ ಟೈಮ್ ಏನಾಗ್ತವೆ? ಪ್ರತೀತಿ ಆಗುತ್ತವೆ. ಅವು ಎರಡೆರಡು ಜೋಡ್ ಮಾಡ್ಯಾನ. ವಿಶಿಷ್ಟ ಚೇತನ, ಆಭಾಸ ಚೇತನ. ಬಿಂಬ ಚೇತನ, ವೃತ್ತಿ ವಿಶಿಷ್ಟ ಚೇತನ, ಆಭಾಸ ಚೇತನ, ಪ್ರತಿಬಿಂಬ ಚೇತನ, ಪ್ರತಿಫಲಿತ ಚೇತನ. ಅದಕ್ಕೆ ಏನ್ ಮಾಡ್ತಾನ? ಬಿಂಬ ಚೇತನ ಮತ್ತು ವೃತ್ತಿ ವಿಶಿಷ್ಟ ಚೇತನ. ಈ ವೃತ್ತಿ ವಿಶಿಷ್ಟ ಚೇತನ ಏನದ? ಆಭಾಸ ಚೇತನ ಇದೆ, ಬ್ರಾಕೆಟ್ನಾಗ ಹಾಕ್ಬೇಕು. ಒಂದೇ ಕಡೆ ಇಲ್ಲ. ಪ್ರತಿಬಿಂಬ ಚೇತನ, ಪ್ರತಿಫಲಿತ ಚೇತನ. ಬಿಂಬ ಚೇತನ ಮತ್ತು ವೃತ್ತಿ ವಿಶಿಷ್ಟ ಚೇತನ ಇವೇನ್ ಮಾಡ್ಯಾವ? ಅದು ಬ್ರಾಕೆಟ್ ಹಾಕ್ಲಾರ್ದಕ್ಕೆ ಏಸ್ ಅಕ್ಷರಗಳಾಗ್ಯವು. ಬಿಂಬ ಚೇತನ ಮತ್ತು ಪ್ರತಿಬಿಂಬ ಚೇತನ ಅಂತಂದ್ರೆ ಅದೇನು? ವಿಶಿಷ್ಟ ಚೇತನ, ಆಭಾಸ ಚೇತನ ಅಂತೇನದಲ್ಲ, ಪ್ರತಿಫಲಿತ ಚೇತನ. ಇದೇನದ? ಎರಡು ಒಂದೇ ಸಮಯದಲ್ಲಿ ಪ್ರತೀತಿ ಆಗುತ್ತವೆ.
ಬಿಂಬಚೇತನ ಪ್ರತಿಬಿಂಬ ಚೇತನ. ಬಿಂಬಚೇತನ ಅಂದ್ರೆ ಕೂಟಸ್ಥ, ಪ್ರತಿಬಿಂಬ ಚೇತನ ಅಂದ್ರೆ ಆಭಾಸ. ಎರಡೂ ಏಕಕಾಲದಲ್ಲಿ ಪ್ರತೀತಿ ಆಗುತ್ತವೆ. ಅದನ್ನೇ ಅವ್ರು ಹೇಳ್ತಾರೆ. ವೃತ್ತಿ ಉಪಹಿತ ಚೇತನ, ವೃತ್ತಿ ವಿಶಿಷ್ಟ ಚೇತನ. ವೃತ್ತಿ ಉಪಹಿತ ಚೇತನ ಏನದ? ಅಂತಃಕರಣದೊಳನೆ ಬೆರೆತಲ್ಲ, ಅದು ಸೆಪರೇಟ್ ಅದ, ತನ್ನ ಸ್ವರೂಪವನ್ನು ಮರೆತಿಲ್ಲ, ಅದು ಚಿದ್ರೂಪ ಬ್ರಹ್ಮ ಅದ. ಅದು ಯಾವಾಗ ಬೆರೆಯಲಾರದಾಗ ಉಪಹಿತ ಚೇತನವಾಗಿರ್ತದೆ. ಮತ್ತೆ ವೃತ್ತಿ ವಿಶಿಷ್ಟ ಚೇತನ ಅಂತಂದ್ರೆ ಅದು ಅಂತಃಕರಣದೊಳಗೆ ಬೆರೆತು ತನ್ನ ಸ್ವರೂಪವನ್ನು ಮರ್ತದ. ಇವೆರಡು ಏನದವ? ವೃತ್ತಿ ಉಪಹಿತ ಚೇತನ ಮತ್ತು ವೃತ್ತಿ ವಿಶಿಷ್ಟ ಚೇತನ ಅಥವಾ ಬಿಂಬಚೇತನ ಅಥವಾ ಪ್ರತಿಬಿಂಬ ಚೇತನ ಎರಡೂ ಏಕಕಾಲದಲ್ಲಿ ಪ್ರತೀತಿ ಆಗುತ್ತವೆ. ಸರ್ವ ಪ್ರಕರಣಗಳಲ್ಲಿ ಆಭಾಸ ಎಂಬ ಶಬ್ದದಿಂದ ಅಂತಃಕರಣ ಸಹಿತವಾದ ಆಭಾಸನ ಗ್ರಹಣ ಮಾಡಬೇಕು. ಆಭಾಸ ಆಭಾಸ ಅಂದ ಕೂಡ್ಲೇನೆ ಅಂತಃಕರಣದೊಳಗ ಬೆರ್ತದ್ದು, ಹೆಂಡದ ಗಿರಾಕಿ, ಹೆಂಡದ ಅಂಗಡಿ ಗಿರಾಕಿ ಅಂತ ತಿಳ್ಕೋಬೇಕು. ಹೆಂಡ ಕುಡಿದದ್ದು, ತನ್ನ ಸ್ವರೂಪ ಮರ್ತದ್ದು, ಆ ಹೆಂಡದ ಜೊತೆಗೆ ಒಂದಾಗಿದ್ದು, ಅಜ್ಞಾನ, ಜಡ ಜಗತ್ತು, ಮತ್ತೆ ವಿಕಾರವಾದ ಜಗತ್ತು, ವಿನಾಶವಾಗುವ ಜಗತ್ತು ಏನದಲ್ಲ, ಆ ಜಗತ್ತಿನ ಬಗ್ಗೆ ಅಭಿಮಾನ ಪಟ್ಟು ಅದರೊಳಗೆ ಹೊಕ್ಕೊಂಡಂಥದ್ದು ಯಾವುದದ? ಅದು ಆಭಾಸ ಚೇತನ ಅಂತ ತಿಳ್ಕೋಬೇಕು. ಸರ್ವ ಪ್ರಕರಣಗಳಲ್ಲಿ ಆಭಾಸ ಎಂಬ ಶಬ್ದದಿಂದ ಅಂತಃಕರಣ ಸಹಿತವಾಗಿ ಗ್ರಹಣ ಮಾಡಬೇಕು. ಕೂಟಸ್ಥ ಅಂತಂದ್ರೆ ಅಂತಃಕರಣ ರಹಿತವಾಗಿ ಗ್ರಹಣ ಮಾಡಬೇಕು. ಆಭಾಸ ಅಂತ ಹೇಳುವಾಗ ಅಲ್ಲಿ ಅಂತಃಕರಣ ಇರಲೇಬೇಕು. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಏನದ ಅಲ್ಲಿ ಅಂತಃಕರಣ ಇರಲೇಬೇಕು. ಸೂಕ್ಷ್ಮ ಶರೀರ ಇರಲೇಬೇಕು. ಇದ್ದರೆ ಮಾತ್ರ ಅದು ಆಭಾಸ ಅಂತ ಹೇಳಬೇಕಾಗ್ತದೆ. ಪ್ರತಿಬಿಂಬ ಉಂಟಾಗಲು ಏನಿರ್ಬೇಕು? ಕನ್ನಡಿ ಇರಲೇಬೇಕು. ಪ್ರತಿಬಿಂಬ ಅಂದ್ರೆ ಆಭಾಸ, ಅಂತಃಕರಣ ಅಂದ್ರೆ ಕನ್ನಡಿ. ಪ್ರತಿಬಿಂಬ ಕನ್ನಡಿ ಇಲ್ಲ ಅಂದ್ರೆ ಪ್ರತಿಬಿಂಬ ಹೆಂಗ್ ಉಂಟಾಗ್ತದ? ಆಭಾಸ ಅಂದ್ರೆ ಪ್ರತಿಬಿಂಬ, ಕನ್ನಡಿ ಅಂದ್ರೆ ಅಂತಃಕರಣ. ಕನ್ನಡಿ ಇಲ್ಲದೆ ಪ್ರತಿಬಿಂಬ ಅಸಂಭವ. ಅದೇ ರೀತಿ ಅಂತಃಕರಣ ರಹಿತ ಆಭಾಸ ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಆಭಾಸದ ಅಲ್ಲಿ ಅಂತಃಕರಣ ಆದ, ಎಲ್ಲಿ ಅಂತಃಕರಣ ಆದ ಅಲ್ಲಿ ಅಜ್ಞಾನ ಆದ. ಅಜ್ಞಾನ ಇದ್ದಲ್ಲೇ ಅಂತಃಕರಣ, ಅಜ್ಞಾನದ ಕಾರ್ಯವೇ ಅಂತಃಕರಣ, ಅಂತಃಕರಣದೊಳಗೆ ಬೆರೆತ ಚೇತನವೇ ಆಭಾಸ. ಆಭಾಸ ಆಭಾಸ ಅಂದರೆ ಸಾಲದು. ಎಲ್ಲೆಲ್ಲಿ ಆಭಾಸ ಅಂತೀವೋ ಅಲ್ಲೆಲ್ಲ ಕಡೆ ಅಂತಃಕರಣ, ಅಂತಃಕರಣ ಸಹಿತ ಆಭಾಸ ಅಂತ ತಿಳಿಯಬೇಕು. ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾಗಲ್ಪಟ್ಟ ಆಭಾಸನಿರುವನೋ ಅವನು ಮಾತ್ರ ಚೇತನವಾಗಲ್ಪಟ್ಟ ಯಾವ ಸಾಕ್ಷಿಗೆ ವಿಷಯವಾಗಿ ಪ್ರತೀತಿಯಾಗುತ್ತಾನೆ. ಸಾಕ್ಷಿಗೆ ವಿಷಯವಾಗಿ ಆಭಾಸನು ಪ್ರತೀತಿಯಾಗುತ್ತಾನೆ. ಸಾಕ್ಷಿ ಅಂದರೆ ಆತ್ಮ, ಆಭಾಸ ಅಂದರೆ ಅನಾತ್ಮ. ಕನ್ನಡಿಯೊಳಗಿನ ಪ್ರತಿಬಿಂಬ ನೋಡುವಾಗ ನಿಮ್ಮ ಕುತ್ತಿಗೆಯ ಮೇಲಿನ ಮುಖವನ್ನೇ ನೋಡುತ್ತಿರುತ್ತೀರಿ. ನಿಜವಾದ ಮುಖ, ಸುಳ್ಳಾದ ಮುಖ. ನಿಜವಾದ ಮುಖದೊಳಗಿನ ಕಣ್ಣುಗಳು ಸುಳ್ಳಾದ ಮುಖವನ್ನು ನೋಡುತ್ತಿರುತ್ತದೆ. ನಿಜವಾದ ಕೂಟಸ್ಥನ ಪ್ರಕಾಶದಲ್ಲಿ ಸುಳ್ಳಾದ ಆಭಾಸನು ತೋರುತ್ತಿರುತ್ತಾನೆ. ಕೂಟಸ್ಥನೇ ಇದ್ದಿರಲಿಲ್ಲ ಅಂದ್ರೆ ಆಭಾಸ ತೋರುತ್ತಿರಲಿಲ್ಲ. ಕುತ್ತಿಗೆಯ ಮೇಲಿನ ಮುಖವೇ ಇಲ್ಲದಿದ್ದರೆ ಕನ್ನಡಿ ಒಳಗಿನ ಮುಖ ಕಾಣಲು ಸಾಧ್ಯವಿಲ್ಲ. ಬಿಂಬದಿಂದ ಪ್ರತಿಬಿಂಬವನ್ನು ನೋಡುವಂತೆ, ತಿಳಿಯುವಂತೆ ಕೂಟಸ್ಥನಿಂದ ಆಭಾಸವನ್ನು ನೋಡುತ್ತೇವೆ. ಅಂತಃಕರಣವನ್ನು ವಿಷಯ ಮಾಡತಕ್ಕಂತ ಯಾವುದು ಅಂದರೆ ಸಾಕ್ಷಿ. ಸಾಕ್ಷಿಯಿಂದ ಆಭಾಸನ ಪ್ರಕಾಶವಾಗುತ್ತದೆ. ಅಹಂ ವೃತ್ತಿಯಲ್ಲಿ ಇಬ್ಬರು ಇದ್ದಾರೆ. ಅಹಂ ವೃತ್ತಿಯಲ್ಲಿ ಆಭಾಸ ಮತ್ತು ಕೂಟಸ್ಥ ಇಬ್ರು ಅದರ. ಆಭಾಸ ವಿಷಯ ಆಗ್ಯಾನ, ಕೂಟಸ್ಥ ವಿಷಯಿ ಆಗ್ಯಾನ. ಆಭಾಸ
ಅಂತಃಕರಣದೊಳಗೆ ಬೆರ್ತಾನ, ಕೂಟಸ್ಥ ಅಂತಃಕರಣದೊಳಗೆ ಬೆರ್ತಿಲ್ಲ. ಆಭಾಸ ತನ್ನ ಸ್ವರೂಪವನ್ನು ಮರ್ತಾನ, ಕೂಟಸ್ಥ ತನ್ನ ಸ್ವಸ್ವರೂಪದ ಅರಿವಿನಲ್ಲಿದ್ದಾನೆ. ಆಭಾಸನು ಕೂಟಸ್ಥನಿಗೆ ವಿಷಯವಾಗುತ್ತಾನೆ. ಕೂಟಸ್ಥನಿಗೆ ಸಾಕ್ಷಿ ಪ್ರತ್ಯೇಗಾತ್ಮ ಎಂದು ಕರೆಯುತ್ತಾರೆ. ಸಾಕ್ಷಿ ಅಂತರ, ಪ್ರತ್ಯೇಗಾತ್ಮ ಅಂತರ ಕೂಟಸ್ಥನಿಗೆ. ಕೂಟಸ್ಥನ ಪ್ರಕಾಶದಲ್ಲಿ ಆಭಾಸನು ತೋರುತ್ತಾನೆ ಮತ್ತು ಸಾಕ್ಷಿಯು ಆಭಾಸನಿಂದ ಪ್ರಕಾಶವಾಗುವುದಿಲ್ಲ. ಯಾವ ಕಾರಣಕ್ಕೂ ಸಾಕ್ಷಿ ಆಭಾಸನಿಂದ ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ. ಸಾಕ್ಷಿಯು ಏನಾಗ್ಯದ? ಸ್ವಯಂ ಪ್ರಕಾಶದಿಂದ ಪ್ರತೀತಿ ಆಗುತ್ತದೆ. ಸ್ವಯಂ ಪ್ರಕಾಶ ಅಂದ್ರೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಅನ್ಯ ಎಲ್ಲವನ್ನೂ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಸರ್ವವನ್ನು ಯಾವುದು ಪ್ರಕಾಶ ಮಾಡುತ್ತದೆಯೋ ಅದನ್ನ ಸ್ವಯಂ ಪ್ರಕಾಶ ಎನ್ನುತ್ತಾರೆ. ಇದು ಸ್ವಯಂ ಪ್ರಕಾಶದ ಲಕ್ಷಣ. ಈ ಸ್ವಯಂ ಪ್ರಕಾಶದ ಲಕ್ಷಣವನ್ನ ನಾಳೆ ಇನ್ನೊಂದು ಸ್ವಲ್ಪ ಹೇಳೋಣ. ಇವತ್ತ ಇಲ್ಲಿಗೆ ನಿಲ್ಲಿಸೋಣ. ನಮ್ಮದು ಟೈಮ್ ಆಗಿದೆ. ಇದ್ರಾಗ ಏನ್ ಹೇಳಕತ್ತೀವಿ? ಏನಾರ ಹೊಸದ್ ಹೇಳಕತ್ತೀವೇನು? ನಿಮಗೇನ್ ಗೊತ್ತಿಲ್ಲ. ಇದು ಗಟ್ಟಿಗೊಳ್ಳಲಕ್ ಮಾಡ್ಲಕತ್ತಾರ ಅಷ್ಟೇ. ನಿಮಗ್ ಗೊತ್ತಿಲ್ಲದ ಏನೇನು ಇಲ್ಲ. 4ನೇ ತರಂಗದೊಳಗೆ ಎಲ್ಲಾ ಜ್ಞಾನ ಆಗಿ ಹೋಗ್ಬಿಟ್ಟದ. ಗೊತ್ತಿದ್ದದೆ ಮತ್ತ 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 ಸುತ್ತಿ ಸುತ್ತಿ ಬಿಡ್ಲಕತ್ತಾರ ಅಷ್ಟೇ. ಗೊತ್ತಿಲ್ಲದ ಯಾವ್ದದ ಇದ್ರೊಳಗೆ? ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಗುರುದೇವ.